ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಮಿಥುನ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಬುಧ ಗ್ರಹವು ಇದೇ ಜೂನ್ 6 ಶುಕ್ರವಾರದಂದು ಜ್ಯೇಷ್ಠ ಶುಕ್ಲ ಏಕಾದಶಿಯ ದಿನದಂದು ತನ್ನ ರಾಶಿ ಪಥವನ್ನು ಬದಲಿಸಿ ವೃಷಭದಿಂದ ಮಿಥುನಕ್ಕೆ ಪ್ರವೇಶವಾಗುವಂಥ ಘಟನೆ ಜರಗಲಿದೆ. ಈ ಖಗೋಳದ ಘಟನೆಯು ಬುಧನ ಒಂದು ಗೋಚಾರಕ್ಕೆ ಸಂಬಂಧಪಟ್ಟು ಸುಮಾರು ಮುಂದೆ 16 ದಿನಗಳ ಕಾಲ ಅಂದರೆ ಜೂನ್ 22ರವರೆಗೂ ಬುಧನು ಮಿಥುನ ರಾಶಿಯಲ್ಲಿ ಇರ್ತಾನೆ. ಬುಧನಿಗೆ 2 ಕ್ಷೇತ್ರಗಳು ತನ್ನ ಸ್ವಕ್ಷೇತ್ರ ಎಂದು ಗುರುತಿಸಲ್ಪಟ್ಟಿವೆ. ಮಿಥುನ ಮತ್ತು ಕನ್ಯಾ 2 ರಾಶಿಗಳಿಗೆ ಅಧಿಪತಿ ಬುಧನಾಗಿದ್ದಾನೆ. ಹಾಗಾಗಿ ಈ ಬಾರಿ ಬುಧನ ಒಂದು ಪ್ರವೇಶ ತನ್ನ ಸ್ವಕ್ಷೇತ್ರಕ್ಕೆ ಆಗುವಂತಿದೆ. ಯಾವುದೇ ಗ್ರಹವು ಆಗಲಿ ತನ್ನ ಒಂದು ಸ್ವಕ್ಷೇತ್ರದಲ್ಲಿ ಇದ್ದಾಗ, ಸ್ವಕ್ಷೇತ್ರದಲ್ಲಿ ತನ್ನ ಗೋಚಾರದ ಒಂದು ಪ್ರಭಾವ ಬೀರಿದಾಗ ಅದರ ಪರಿಣಾಮ ಬಹಳಷ್ಟು ಉತ್ತಮ ಪರಿಣಾಮಗಳನ್ನು ಕೊಡುವಂಥದ್ದಿರುತ್ತೆ. ಅದು ರವಿಯಾಗಲಿ, ಚಂದ್ರನಾಗಲಿ ಅಥವಾ ಬುಧ ಶುಕ್ರ ಗುರುಗಳೇ ಆಗಲಿ ತಮ್ಮ ಒಂದು ಸ್ವಕ್ಷೇತ್ರ ಅಥವಾ ಸ್ವರಾಶಿ ಅಂತ ಹೇಳ್ತಾರೆ. ಹಾಗಾಗಿ ತಮ್ಮ ಸ್ವರಾಶಿಯಲ್ಲಿ ಈಗ ಬುಧನು ಪ್ರವೇಶ ಮಾಡೋದ್ರಿಂದ ಆ ಬುಧನ ಒಂದು ಮಿಥುನ ಮಾಸದ ಫಲ ಬಹಳ ಉತ್ತಮವಾಗಿರುತ್ತೆ. ಅಂದರೆ ಸಾರ್ವತ್ರಿಕ ಫಲ ಅಂತ ಹೇಳ್ತೀವಿ. ಅಂದರೆ ಸಾರ್ವಜನಿಕ ಅಂದರೆ ಜಗತ್ತಿಗೆ, ವಿಶ್ವಕ್ಕೆ ಏನೆಲ್ಲ ಒಳ್ಳೆಯದಾಗತ್ತೆ ಅನ್ನೋದು ಬುಧನು. ಯಾಕಂದರೆ ಶುಭ ಗ್ರಹಗಳ ಪಟ್ಟಿಯಲ್ಲಿ ಬುಧನು ಇದ್ದಾನೆ. ಹಾಗಾಗಿ ರವಿಯನ್ನು ಹೊರತುಪಡಿಸಿದರೆ ಅಲ್ಲಿ ಕ್ಷಿಪ್ರವಾಗಿ ಈ ಚಲನೆ ಮಾಡುವಂಥ ಗ್ರಹಗಳಲ್ಲಿ ಬುಧನು ಸೇರಿದ್ದಾನೆ. ಚಂದ್ರನು ತನ್ನ ಒಂದು ಚಲನೆ 2 ದಿನಕ್ಕೂ ಬದಲಿಸ್ತಾನೆ. ಆದರೆ ಅಲ್ಲಿ ಬುಧನ ಚಲನೆಯು 1 ತಿಂಗಳಿಗಿಂತಲೂ ಕಡಿಮೆ ಅವಧಿ. ಈ ಬಾರಿ ಆತನ ಒಂದು ಅವಧಿ 16 ದಿನಗಳಿರುತ್ತೆ. ಅದು ಬದಲಾಗ್ತಾ ಇರುತ್ತೆ. ಆ ಒಂದು ಭೂಮಿಯ ಮತ್ತು ಆ ಗ್ರಹದ ಅಂತರದ ಅನುಪಾತಕ್ಕೆ ಅನುಗುಣವಾಗಿ, ಆ ವೇಗಕ್ಕೆ ಅನುಗುಣವಾಗಿ ಅಲ್ಲೂ ಈ ವ್ಯತ್ಯಾಸ ಆಗ್ತಾ ಇರುವಂಥದ್ದು. ಕೆಲವೊಮ್ಮೆ 1 ತಿಂಗಳಿರ್ತಾನೆ, ಕೆಲವೊಂದು 22 ದಿನ, 16 ದಿನ. ಈಗ ಈ ಬಾರಿ 16 ದಿನಗಳಲ್ಲಿ ಅಲ್ಲಿ ಬುಧನು ಮಿಥುನ ರಾಶಿಯಲ್ಲಿರುವಂಥ ಘಟನೆ ಜರುಗುತ್ತೆ. ಬುಧನು ನಮ್ಮ ಈ ಹೆಚ್ಚಿನ ಒಂದು ಈಗಿನ ಸಮಾಜದ ಹಲವಾರು ವ್ಯವಸ್ಥೆಗಳಿಗೆ ಬುಧನ ಒಂದು ಕಾರಕತ್ವ ಅಥವಾ ಬುಧನ ಒಂದು ಈ ಗುಣಲಕ್ಷಣಗಳು ಹೇಳಲ್ಪಟ್ಟಿವೆ. ಬುಧೋ ಬುದ್ಧಿಮತ ಶ್ರೇಷ್ಠ, ಬುದ್ಧಿದಾತ, ಧನಪ್ರದ ಅಂತ ಅಂದರೆ ಆತನು ನಮಗೆ ಬುದ್ಧಿಯ ಶಕ್ತಿಯ ಮೂಲಕ ನಮ್ಮ ಒಂದು ಜೀವನದ ನಿರ್ವಹಣೆಗೆ ಸಹಾಯ ಮಾಡುತ್ತೆ. ಯಾಕಂದರೆ ಮನುಷ್ಯನಿಗೆ ಈ ಬುದ್ಧಿ ಹಿತೇಶ ಅಧಿಕೋ ವಿಶೇಷ ಅಂತ ಹೇಳ್ತಾರೆ. ಅಂದರೆ ಇತರ ಪ್ರಾಣಿಗಳಿಂದ ಮನುಷ್ಯನ ಬುದ್ಧಿಯು ಬಹಳ ವಿಕಾಸನಗೊಂಡಿದೆ. ಹಾಗಾಗಿ ಅಂತಹ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ತನ್ನ ಜೀವನವನ್ನು ಉತ್ತಮಪಡಿಸುವಂಥದ್ದು ಆ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲದೆ ಬುಧನು ಈ ಮಾತಿಗೆ ವಾಕ್ ಅಥವಾ ವಾಣಿ ಅಂತ ಹೇಳ್ತಾನೆ. ಮನುಷ್ಯನಿಗೆ ಮಾತು ಒಂದು ಮಾಣಿಕ್ಯ ಅಂತ. ಹಾಗಾಗಿ ಇತರ ಪ್ರಾಣಿಗಳಿಗೆ ಇಲ್ಲದಿದ್ದ ಸೌಲಭ್ಯ ಮನುಷ್ಯ ವರ್ಗಕ್ಕೆ ಇದೆ. ಅದೇ ಮಾತು, ಅದೇ ವಾಣಿ. ಹಾಗಾಗಿ ಅಂತಹ ಒಂದು ವಾಕ್ಕಾರಕನು ಬುಧನಾಗಿದ್ದಾನೆ, ಬುದ್ಧಿಶಕ್ತಿ ಕಾರಕನು ಬುಧನಾಗಿದ್ದಾನೆ. ಅದೇ ರೀತಿ ಈಗಿನ ಒಂದು ನಾವು ಸಮಯ ಜೀವನದಲ್ಲಿ ಬುದ್ಧಿಯುಗ ಅಂತ ಹೇಳ್ತೇವೆ. ಅಂದರೆ ಇಂಟಲೆಕ್ಚುವಲ್ ಅಂತ. ಆ ಇಂಟಲೆಕ್ಟ್ ಅಥವಾ ಬುದ್ಧಿಯನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಂಡು ಅಸಾಧ್ಯವಾದನ್ನು ಸಾಧನೆ ಮಾಡೋದಾಗಲಿ, ಹೊಸ ಸಂಶೋಧನೆಗಳನ್ನು ಮಾಡೋದಾಗಲಿ ನೋಡಬೇಕು. ಈಗ ಎಲ್ಲವನ್ನ ಮೀರಿಸಿ ನಾವು ಮನುಷ್ಯನಿಗೆ ಸರಿಸಮಾನವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸೃಷ್ಟಿ ಮಾಡುವವರೆಗೂ ನಾವು ಮುಂದುವರೆದಿದ್ದೇವೆ. ಅಂದರೆ ಕೃತಕ ಬುದ್ಧಿಮತ್ತೆ ಅನ್ನೋದು ಈಗಿನ ಒಂದು ಯುಗಕ್ಕೆ ಅದು ಮುಂದೆ ಜಗತ್ತನ್ನು ಆಳುವಂಥದ್ದು ಅದೇ ಅಂತ ಹೇಳ್ತಾರೆ ಈಗಿನ ವಿಜ್ಞಾನಿಗಳು. ಹಾಗಾಗಿ ಅಂಥ ಒಂದು ಮಟ್ಟಕ್ಕೂ ನಾವು ಹೋಗಿದ್ದೇವೆ. ಇವೆಲ್ಲವೂ ಆ ಬುದ್ಧಿಶಕ್ತಿಯ ಉಪಯೋಗಕ್ಕೆ ಬುಧನ ಕಾರಕತ್ವ ಬರುತ್ತೆ. ಹಾಗೆಯೇ ಬುಧನು ಈ ಗಣಿತಶಾಸ್ತ್ರದಲ್ಲಿ ಲೆಕ್ಕಾಚಾರಗಳು ಜೊತೆಗೆ ಹಣಕಾಸಿನ ವ್ಯವಸ್ಥೆ, ಹಣಕಾಸಿನ ನಿರ್ವಹಣೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಬ್ಯಾಂಕಿಂಗ್ ವ್ಯವಹಾರಗಳು, ಹಣದ ಕೊಡುಕೊಳ್ಳುವಿಕೆ, ಬಡ್ಡಿಯ ಲೆಕ್ಕಾಚಾರ ಇವೆಲ್ಲವೂ ಆ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಜೊತೆಗೆ ಯಾವುದೇ ನಿರ್ವಹಣೆಯ ಒಂದು ಲೆಕ್ಕಪತ್ರಗಳು ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಉದಾಹರಣೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಬೇರೆ ರೀತಿಯ ಅಕೌಂಟ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಅದನ್ನೇ ವಿವಿಧ ರೀತಿಯ ಈ ರಿಟೇಲ್ ಮಾರುಕಟ್ಟೆಗಳು ಅಂದರೆ ರಿಟೇಲ್ ಮಾರ್ಕೆಟ್ ಅಂತ ಹೇಳ್ತೇವೆ. ಆ ಮಾರ್ಕೆಟಿಂಗ್ ಇರ್ಬೋದು, ಸೇಲ್ಸ್ ಇರ್ಬೋದು. ಹಾಗಾಗಿ ಎಲ್ಲರ ಚಿಲ್ಲರೆ ವ್ಯಾಪಾರಗಳು ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ಈಗಿನ ಒಂದು ಜೀವನ ವಿಧಾನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬುಧನ ಒಂದು ಪ್ರಭಾವ ಅಥವಾ ಬುಧನ ಕಾರಕತ್ವಗಳು ಕಂಡುಬರುತ್ತವೆ. ಹಾಗೆ ಒಂದೊಂದು ಗ್ರಹಗಳಿಗೆ ಒಂದೊಂದು ಕಾರಕತ್ವವನ್ನು ಹೇಳಿಕೊಟ್ಟರೆ ಬುಧನ ಒಂದು ವೈಶಿಷ್ಟ್ಯವನ್ನು
ಈ ಬಾರಿ ಆತನು ಮಿಥುನ ರಾಶಿಯಲ್ಲಿ ಇವೆಲ್ಲ ಕ್ಷೇತ್ರಗಳಿಗೆ ನಾನು ಆಗಲೇ ಹೇಳಿದ್ದೇನೆ, ಯಾವುದೋ ಈ ಬೇರೆ ಬೇರೆ ರೀತಿಯ ಕಂಪ್ಯೂಟರು, ಸಾಫ್ಟ್ವೇರು, ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಫೈನಾನ್ಸು, ಬ್ಯಾಂಕಿಂಗು, ಮಾರ್ಕೆಟಿಂಗು, ಸೇಲ್ಸು, ಚಿಲ್ಲರೆ ವ್ಯಾಪಾರಗಳು, ಅದು ಯಾವುದೇ ಕ್ಷೇತ್ರದಿರ್ಬೋದು, ಫ್ಯಾನ್ಸಿನೋ, ಬಟ್ಟೆ ಬೆರೆನೋ ಅಥವಾ ಇನ್ನಿತರ ಯಾವುದೇ ಆಹಾರ ಪದಾರ್ಥನೋ ಅಥವಾ ಧನಧಾನ್ಯಗಳ ಅಥವಾ ಆಭರಣಗಳು ಮುಂತಾದಿರು ಯಾವುದಿರ್ಬೋದು, ಹಲವಾರು ಕ್ಷೇತ್ರಗಳಿಗೆ ಈ ಒಂದು 22ರವರೆಗೆ, ಜೂನ್ 6ರಿಂದ 22ರವರೆಗೆ ಒಂದು 16 ದಿನಗಳು ಭಾಳಷ್ಟು ಉತ್ತಮವಾದ ಒಂದು ಸನ್ನಿವೇಶವನ್ನು ಕೊಡ್ತವೆ. ಹಲವಾರು ವಾಣಿಜ್ಯ ಚಟುವಟಿಕೆಗಳು ಈಗ ಗರಿಗೆದರ್ತವೆ. ಜೊತೆಗೆ ದೇಶಗಳ ಮಧ್ಯೆ ವ್ಯಾಪಾರದ ಒಪ್ಪಂದಗಳಾಗುವಂಥದ್ದು, ವಾಣಿಜ್ಯ ಒಪ್ಪಂದಗಳು, ಉದ್ಯಮದ ಒಪ್ಪಂದಗಳು ಆಗುವಂಥದ್ದು, ಹಲವಾರು ಕ್ಷೇತ್ರಗಳಿಗೆ ತಮ್ಮ ಒಂದು ಈ ಆದಾಯದಲ್ಲಿ ಹೆಚ್ಚಳ ಆಗುವಂಥದ್ದು ಅಥವಾ ದ್ವಿಗುಣವಾದ ಆದಾಯ ಬರುವಂಥದ್ದು, ಅಥವಾ ವರ್ಷದ ಒಂದು ಅವರ ಆದಂತಹ ಹಿಂದಿನ ಲಾಸ್ಗಳು ಅಥವಾ ಏನಾದರೂ ನಷ್ಟಗಳು ಈ ಒಂದು 16 ದಿನಗಳ ಅವಧಿಯಲ್ಲಿ ಅದು ಭರ್ತಿಯಾಗಿ ಅವರಿಗೆ ಲಾಭದತ್ತ ಬರುವಂಥದ್ದು, ಅಥವಾ ಅಚಾನಕ್ಕಾಗಿ ಕೆಲವೊಂದು ಕ್ಷಿಪ್ರವಾದ ಬೆಳವಣಿಗೆಗಳಿಂದ ಅವರ ಒಂದು ಉತ್ಪನ್ನಗಳಿಗೆ ಬೆಲೆ ಏರಿಕೆ ಅಥವಾ ಬೇಡಿಕೆ ಹೆಚ್ಚಳ, ಇವೆಲ್ಲ ನಾನಾ ಕಾರಣಗಳಿರ್ತವೆ. ಯಾವಂದರೆ ಲಾಭ ಬರಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು, ನಷ್ಟವೂ ಹಾಗೆ ಯಾವುದೇ ಕಾರಣದಿಂದ ನಷ್ಟವೂ ಆಗ್ಬೋದು. ಹಾಗಾಗಿ ಅಲ್ಲಿ ಪ್ರಕೃತಿ ಸಹಜವಾಗಿ ಹಲವಾರು ಉದ್ಯಮಗಳಿಗೆ, ವ್ಯಾಪಾರಗಳಿಗೆ ಉತ್ತಮ ಇದೆ. ಹಾಗೆಯೇ ಬೇರೆ ಬೇರೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥವ್ರು, ಯಾರು ಜಾಬ್ ಅಥವಾ ಎಂಪ್ಲಾಯ್ಮೆಂಟ್ ಮಾಡುವಂಥ ಎಂಪ್ಲಾಯ್ಗಳಿಗೆ, ವರ್ಕರ್ಗಳು, ಹಲವಾರು ಕ್ಷೇತ್ರಗಳಂತ ಆಗಲೇ ಹೇಳಿದ್ದೇನೆ. ಈ ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಸೇಲ್ಸು, ಮಾರ್ಕೆಟಿಂಗು, ಇನ್ಶೂರೆನ್ಸು, ಫೈನಾನ್ಸು, ಬ್ಯಾಂಕಿಂಗು ಮುಂತಾದ ಕ್ಷೇತ್ರದಲ್ಲಿರ್ಬೋದು, ಅಥವಾ ಯಾವುದೇ ರಿಟೈಲಿಂಗ್ ಇದು ಸೇಲ್ಸಲ್ಲಿ ಇರುವಂಥವ್ರು ಇರ್ಬೋದು. ಈ ರೀತಿ ಕಾಮರ್ಸ್ ಅಂತ ಈಗಿನ ಒಂದು ಹೊಸ ವಿಧಾನದಲ್ಲಿ ಕಾಮರ್ಸ್ ಅಂತ ಬಂದಿದೆ. ಹಾಗಾಗಿ ಅಂತಹ ಒಂದು ಮಾರುಕಟ್ಟೆಗಳಿರ್ಬೋದು, ಆನ್ಲೈನ್ ಮಾಡುವಂತಹ ಬೇರೆ ಬೇರೆ ಕಂಪನಿಗಳಿರ್ಬೋದು, ಈ ರೀತಿ ಹಲವಾರು ಕ್ಷೇತ್ರಗಳ ಒಂದು ಅಭಿವೃದ್ಧಿ ಅಥವಾ ಅವರ ಒಂದು ಹೆಚ್ಚಿನ ಒಂದು ವ್ಯಾಪಾರ ಉದ್ಯಮಗಳಾಗ್ತವೆ. ಉದ್ಯೋಗಿಗಳಿಗೆ ಸಹ ಒಂದು ಉತ್ತಮ ಇರುತ್ತೆ. ಅದೇ ರೀತಿ ಈ ಬೇರೆ ಬೇರೆ ಕಲೆ, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿರೋರು, ಕವಿತ್ವ ಸಹ ಬುಧನ ವ್ಯಾಪ್ತಿಯಲ್ಲಿ ಬರುತ್ತೆ. ಕವಿ ಶೈಲಿಯವರು ಅಥವಾ ಕಾವ್ಯಗಳನ್ನು ಬರುವಂಥವ್ರು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂಥವ್ರು, ಹಲವರಿಗೆ ಸಹ ಒಂದು ಉತ್ತಮವಾದ ಒಂದು ಪರಿಣಾಮಗಳು ಬರ್ತವೆ. ಇನ್ನು ಹಲವಾರು ಮನೆಗಳಲ್ಲಿ ಯುವ ವರ್ಗದವರಿಗೆ ಬುಧನು ಯುವ ವರ್ಗದ ಸಂಕೇತ. ಅಂದರೆ ಬುಧನು ಸೌಮ್ಯವಾದಿಯಾದ ಯುವ ವರ್ಗ. ಆತನು ಸೌಮ್ಯವಾದಿಯು, ಹಾಸ್ಯ ಪ್ರಜ್ಞೆ ಉಳ್ಳವನು, ಜೀವನವನ್ನು ಆನಂದಿಸುವನು, ಜೊತೆಗೆ ವಿವಿಧ ರೀತಿಯ ಧನಾತ್ಮಕವಾದ ಚಿಂತನೆ ಅಂದರೆ ಆಪ್ಟಿಮಿಸಮ್ ಅಂತ ಹೇಳೋದು, ಧನಾತ್ಮಕವಾದ ಚಿಂತನೆಯನ್ನು, ವಿಶಾಲ ದೃಷ್ಟಿಕೋನವುಳ್ಳವನು ಆಗಿದ್ದಾನೆ. ಅದರಲ್ಲಿ ಮಂಗಳನು ಸಹ ಯುವವರ್ಗನ ಸಂಕೇತಿಸ್ತಾನೆ. ಆದರೆ ಮಂಗಳನು ಕ್ರಾಂತಿಕಾರಿ ಯುವವರ್ಗವನ್ನು ಸಂಕೇತಿಸುವನು. ಕ್ರಾಂತಿಕಾರಿಯು, ಉಗ್ರಗಾಮಿಯು ಅಥವಾ ಉಗ್ರವಾದವನ್ನು, ಜೊತೆಗೆ ವಿವಿಧ ರೀತಿಯ ಬದಲಾವಣೆಗಳನ್ನು ಕ್ರಾಂತಿಯ ಮೂಲಕ ಅಥವಾ ಯುದ್ಧದ ಮೂಲಕ ಅಥವಾ ಡ್ಯಾಶಿಂಗ್ ಪರ್ಸನಾಲಿಟಿ ಮೂಲಕ ಮಾಡೋದು ಮಂಗಳನಾಗಿದ್ದಾನೆ. ಆದರೆ ಬುಧನು ಈ ರೀತಿ ಸೌಮ್ಯವಾಗಿ ಹೋಗುವಂಥ ಯುವವರ್ಗಕ್ಕೆ ಬಹಳಷ್ಟು ಉತ್ತಮ ಫಲಿತಾಂಶಗಳು ಬರ್ತವೆ. ಹಲವಾರು ಈ ಬುದ್ಧಿ ಉಪಯೋಗಿಸಿ ಮಾಡುವಂಥ ಕ್ಷೇತ್ರಗಳಲ್ಲಿ ತೊಡಗಿಸುವವರಿಗೆ ಅಭಿವೃದ್ಧಿ ಕಾರಣ ಆಗ್ತದೆ. ಹಾಗಾಗಿ ಈ ಬುಧನ ಪರಿಣಾಮವು ಹಲವಾರು ಉದ್ಯಮಗಳಿಗೂ, ಕೃಷಿ ಚಟುವಟಿಕೆಗಳು, ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, ಅಥವಾ ಇನ್ನಿತರ ಹಲವಾರು ರಿಟೈಲ್ ಅಂತ ಹೇಳ್ತೇವೆ, ಚಿಲ್ಲರೆ ವ್ಯಾಪಾರಗಳು, ಅವೆಲ್ಲಗೆ ಭಾಳಷ್ಟು ಉತ್ತಮವಾದ ಒಂದು ಆಯ್ಕೆ ಬುಧನ ಈ 16 ದಿನಗಳು ಬರುತ್ತೆ. ಇವೆಲ್ಲವೂ ಬುಧನ ಸಾರ್ವಜನಿಕವಾದ ಕಾರಕತ್ವದ ವಿಚಾರ ಹೇಳಿದೆ. ಹಾಗಾಗಿ ಈ ಬಾರಿ ಬುಧನ ಈ ಮಿಥುನ ರಾಶಿಯ ಕಾರಕತ್ವ ಬಹಳ ಉತ್ತಮ ಇರುತ್ತೆ. ಅಲ್ಲಿ ಆತನಿಗೆ ಗುರುವಿನ ಯುತಿ ಅಂತ ಇರುತ್ತೆ, ಗುರು ಮತ್ತು ಬುಧರ ಸಂಗಮ. ಈ ಗುರು ಮತ್ತು ಬುಧರು ಒಂದೇ ರಾಶಿಯಲ್ಲಿ ಇರಬೇಕಾದ್ರೆ ಭಾಳಷ್ಟು ಉತ್ತಮ ಪರಿಣಾಮಗಳು ಹೇಳಲ್ಪಟ್ಟಿವೆ. ರಾಜಕೀಯವಾದ ವಿವಿಧ ಒಪ್ಪಂದಗಳಾಗುವಂಥದ್ದು, ಧಾರ್ಮಿಕವಾದ ವಿವಿಧ ಸುಧಾರಣೆಗಳಾಗುವಂಥದ್ದು, ಧಾರ್ಮಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಪರೂಪದಲ್ಲಿ ಆಗುವಂಥ ಘಟನೆಗಳು, ಇವೆಲ್ಲ ಈ ಗುರುವು ಮಿಥುನಕ್ಕೆ ಬರುವಂಥದ್ದು ಇನ್ನು 12 ವರ್ಷಗಳ ಬಳಿಕ ಗೊತ್ತಾಯಿದೆ. ಹಾಗಾಗಿ ಅವೆಲ್ಲ ಈ ಅಪರೂಪಕ್ಕೆ ಬರುವಂಥ ಘಟನೆಗಳು. ಗುರುವಿನ ಚಲನೆ ವರ್ಷಕ್ಕೆ ಒಂದು ಸಾರಿ ಮಾತ್ರ ಆತನು ರಾಶಿ ಬದಲಿಸುವಂಥದ್ದು. ಕಳೆದ ಈ ಮೇ ತಿಂಗಳ 14ರಂದು ಗುರುವಿನ ಪರಿವರ್ತನೆ ಆಗಿರುತ್ತೆ. ಹಾಗಾಗಿ ಇಲ್ಲಿ ಈ ಬಾರಿಯ ವೈಶಿಷ್ಟ್ಯ ಅಂದರೆ ಬುಧ ಗುರುಗಳ ಸಂಗಮ ಆಗುವಂಥದ್ದು. ಬುಧ ಗುರುಗಳ ಸಂಗಮದಿಂದ ವಿಶ್ವಾದ್ಯಂತ ಬಹಳಷ್ಟು ಉತ್ತಮವಾದ ಒಂದು ಒಪ್ಪಂದಗಳಾಗುವಂಥದ್ದು, ಧಾರ್ಮಿಕವಾದ ಒಂದು ಉತ್ತಮವಾದ ಅಭಿವೃದ್ಧಿಗಳಾಗುವಂಥದ್ದು, ರಾಜಕೀಯ ಕ್ಷೇತ್ರದ ಬೆಳವಣಿಗೆ ಆಗುವಂಥದ್ದು, ಅಂತಾರಾಷ್ಟ್ರೀಯ ಒಪ್ಪಂದಗಳಿಂದ ಜನರಿಗೆ ಸ್ವಲ್ಪ ನೆಮ್ಮದಿ, ಪ್ರಜೆಗಳಿಗೆ ಅನುಕೂಲವಾಗುವಂಥ ವಿವಿಧ ರೀತಿಯ ನೀತಿ ನಿಯಮಗಳು ಬರುವಂಥದ್ದು, ಯುವ ವರ್ಗದವರಿಗೆ ಅವಕಾಶಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಈ ರೀತಿ ಅದರಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ, ಧಾರ್ಮಿಕ ವರ್ಗಕ್ಕೂ ಸಹ ಅಭಿವೃದ್ಧಿ ಇದೆ. ಕಲೆ, ಸಾಂಸ್ಕೃತಿಕ ಅಥವಾ ಕವಿತ್ವ ಮುಂತಾದ ಕ್ಷೇತ್ರದಲ್ಲಿ ಇರುವವರಿಗೆ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳು ಅಥವಾ ಸರ್ಕಾರದ ಸವಲತ್ತುಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಈ ಬಾರಿ ಈ ಬುಧನ ಗೋಚಾರ ಮಿಥುನದಲ್ಲಿ ಆಗುವಾಗ ಗುರುವಿನ ಸಂಗಮ ಇರುವ ಕಾರಣ ಅದರ ಒಂದು ಉತ್ತಮ ಪರಿಣಾಮ ವಿಶ್ವಕ್ಕೆ ಬರಲಿದೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾಲದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಅನ್ವಯವಾಗುವಂಥ ಬುಧನ ಕಾರಕತ್ವ ಇರುವಂಥ ಕ್ಷೇತ್ರಗಳಿದ್ರೆ ನೀವು ಸಹ ಇದರ ಒಂದು ಲಾಭವನ್ನು ಖಂಡಿತ ಪಡೆಯಬಹುದಾಗಿದೆ. ಇವೆಲ್ಲವೂ ಸಾರ್ವಜನಿಕ ಫಲದ ಒಂದು ವಿಚಾರ ಆಯಿತು. ಇನ್ನು ರಾಶಿಗಳ ಮೇಲೆ ಬುಧನ ಪರಿಣಾಮ ಹೇಗೆ ಅಂತ ಗಮನಿಸಿದರೆ, ಬುಧನ ಒಂದು ಗೋಚಾರದಲ್ಲಿ ಆತನು 6 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ, 3 ರಾಶಿಗಳಿಗೆ ಮಿಶ್ರ ಫಲವು ಮತ್ತು 3 ರಾಶಿಗೆ ಸ್ವಲ್ಪ ಮಟ್ಟಿನ ಸಂಕಷ್ಟ ಫಲವು ವ್ಯಕ್ತ ಆಗುತ್ತೆ.
ಆದರೆ ನೆನಪಿರಲಿ, ಬುಧನು ಯಾವುದೇ ವರ್ಗಕ್ಕಿರ್ಬೋದು, ಯಾವುದೇ ರಾಶಿಗಿರ್ಬೋದು, ಆತನು ಅತ್ಯಂತ ಕ್ರೂರವಾದ ಕಠಿಣವಾದ ಕೆಟ್ಟ ಫಲವನ್ನು ಕೊಡೋದಿಲ್ಲ, ಸಮ್ಮಿಶ್ರವಾದ ಫಲವನ್ನು ಕೊಡ್ಬೋದು. ಉದಾಹರಣೆಗೆ ತುಂಬ ಲಾಭ ಬರುವ ಬದಲು ನಿಮಗೆ ಲಾಭ ಆಗದೇ ಇರುವಂಥದ್ದು ಇರ್ಬೋದು. ಕೆಲವೊಬ್ಬರಿಗೆ ಸಣ್ಣ ಪ್ರಮಾಣದ ನಷ್ಟಗಳಾಗ್ಬೋದು, ಅಥವಾ ಪೂರ್ಣವಾಗಿ ಅವರಿಗೆ ಕಂಟಕ ಬರುವಂಥದ್ದಾಗಲಿ, ಪೂರ್ಣವಾಗಿ ಅತಿಯಾದ ತೊಂದರೆಗಳು ಬರುವಂಥದ್ದೇನಿಲ್ಲ. ಯಾಕಂದರೆ ಶುಭ ಗ್ರಹಗಳ ವರ್ಗದಲ್ಲಿ ಬುಧನು ಇರುವ ಕಾರಣ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು, ಅಥವಾ ಲಾಭ ಆಗದೇ ಹೋಗ್ಬೋದು, ಅಂಥದ್ದೆಲ್ಲ ಆಗ್ಬೋದು. ಹಾಗಾಗಿ ಇವೆಲ್ಲ ಈಗ ರಾಶಿಯ ಫಲವನ್ನು ಗಮನಿಸುವಾಗ ಮೊದಲು ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಬುಧನ ಚಲನೆ ಅಲ್ಲಿ ಮಿಥುನದಲ್ಲಿ ನಿಮ್ಮ ರಾಶಿಯಿಂದ 3ನೇ ಮನೆ ಆಗುತ್ತೆ. ಮೇಷ, ವೃಷಭ, ಮಿಥುನ ಅನ್ನೋದು ನಿಮ್ಮ ರಾಶಿಯಿಂದ 3ನೇ ರಾಶಿ. ಆ ತೃತೀಯದಲ್ಲಿ ಬುಧನು ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಜಾಸ್ತಿ ಬರುತ್ತೆ. ಅದು ವೈಯಕ್ತಿಕ ಜೀವನದಲ್ಲೂ ಅಡ್ಡ ಪರಿಣಾಮ ಬರ್ಬೋದು. ಅಲ್ಲಿ ವೈಯಕ್ತಿಕ ಜೀವನದಲ್ಲಿ ನಿಮಗೆ ಅವಮಾನಕರವಾದ ಘಟನೆ, ನಿಮ್ಮ ವಿರುದ್ಧವಾದ ಚಟುವಟಿಕೆಗಳು, ವಿಶೇಷವಾಗಿ ನಿಮಗಿಂತ ಕಿರಿಯ ವಯಸ್ಸಿನವರು, ಯುವ ವರ್ಗದವರು, ಇವೆಲ್ಲ ಸ್ವಲ್ಪ ನಿಮ್ಮನ್ನು ವಿರೋಧಿಸುವಂಥದ್ದು, ಅಥವಾ ಅಂಥ ಕಿರಿಯ ವಯಸ್ಸಿನ ಅಥವಾ ಜೂನಿಯರ್ಗಳಿಂದ ನಿಮಗೇನಾದರೂ ಈ ವೈಯಕ್ತಿಕ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಒಂದು ವ್ಯಾವಹಾರಿಕ ವಿಚಾರದಲ್ಲಿ ಅಡೆತಡೆಗಳು ಬರುವಂಥದ್ದು, ನಿಮ್ಮ ವಿರುದ್ಧ ಅವರೇನಾದರೂ ಸಂಚನ್ನು ಮಾಡುವಂಥದ್ದು ಮುಂತಾದವರು ಜರುಗುತ್ತೆ. ಅದೇ ರೀತಿ ಯಾವುದೇ ರೀತಿಯ ವ್ಯಾಪಾರ, ಕೊಡುಕೊಳ್ಳುವಿಕೆ ಇತ್ಯಾದಿಗಳಲ್ಲಿ ನಿಮಗೆ ಲಾಭದ ಬದಲು ಕೆಲವೊಮ್ಮೆ ನಷ್ಟಗಳು ಆಗುವಂಥದ್ದು, ಅಥವಾ ಸಿಗಬೇಕಾದ ಲಾಭಕ್ಕೆ ಏನಾದರೂ ಒಂದು ಅಡ್ಡ ಪರಿಣಾಮಗಳು ಬರುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ಗುಪ್ತ ಶತ್ರುಗಳು ಸಹ ನಿಮಗೆ ಈ ಥರ ಹೆಚ್ಚಳಾಗ್ಬೋದು. ಈ ಕಾಲದಲ್ಲಿ ಗುಪ್ತ ಶತ್ರುಗಳ ಕಾಟ, ಜೊತೆಗೆ ಯಾರು ನಿಮ್ಮ ಒಳಸಂಚು ಮಾಡಿ ನಿಮಗೆ ಸಿಗುವಂಥ ಲಾಭವನ್ನು ತಪ್ಪಿಸುವಂಥದ್ದು, ನಿಮಗೆ ಬರುವಂಥ ಒಂದು ಕ್ರೆಡಿಟ್ ಅಥವಾ ಯಶಸ್ಸನ್ನು, ಕೀರ್ತಿಯನ್ನು ಅದನ್ನು ಅವರು ಕಸಿದುಕೊಳ್ಳುವಂಥದ್ದು ಇತ್ಯಾದಿಗಳನ್ನ. ಉದ್ಯೋಗ ಸ್ಥಾನದಲ್ಲಿ ಹಾಗೆಯೇ ನೀವು ಮಾಡಿದಂಥ ಕೆಲಸದ ಒಂದು ಕ್ರೆಡಿಟ್ ಅದು ಬೇರೆಯವರಿಗೆ ಹೋಗುತ್ತೆ, ಅಥವಾ ನಿಮ್ಮ ಮೇಲೆ ತಪ್ಪು ಅಭಿಪ್ರಾಯವನ್ನು ಮಂಡಿಸಿ ಅವರು ನಿಮ್ಮ ಒಂದು ಲಾಭವನ್ನು ಅವರು ಪಡೆಯೋದು, ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬುಧನ ಗೋಚಾರ ಈ ಮಿಥುನದಲ್ಲಿರುವಾಗ ಮೇಷರಾಶಿಯವರಿಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ, ಅಡ್ಡ ಪರಿಣಾಮಗಳು ಬರ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಮನಸ್ಸಿನ ಸ್ವಲ್ಪ ಭಾವನೆಗಳನ್ನು ನಿಯಂತ್ರಣ ಮಾಡಬೇಕು. ಇತರರ ಜೊತೆಗೆ ಯಾರು ಶತ್ರುಗಳು, ಯಾರು ಮಿತ್ರರು ಎಂಬುದನ್ನು ಗಮನಿಸಿಟ್ಕೋಬೇಕು. ನಿಮ್ಮ ಯಾವುದೇ ರೀತಿಯ ಅಂತರಂಗದ ರಹಸ್ಯವನ್ನಾಗಲಿ, ಅಥವಾ ಯಾವುದೇ ರೀತಿಯ ಟ್ರೇಡ್ ಸೀಕ್ರೆಟ್ ಅಂತ ಹೇಳ್ತೇವೆ, ಅವರವರೊಂದು ವೃತ್ತಿಯ ಒಂದು ರಹಸ್ಯ ಅಂತ, ಅದನ್ನು ನೀವು ಕಾಪಾಡಿಕೊಳ್ಬೇಕು. ಯಾಕಂದರೆ ಅದನ್ನೇ ನೀವು ಇನ್ನಿತರ ಜೊತೆಗೆ ಅದನ್ನು ಹಂಚಿಕೊಂಡಾಗ ಅದೇ ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಮೇಷರಾಶಿಯವರು ಎಚ್ಚರಿಕೆ ಬೇಕು. ಜೊತೆಗೆ ಈ ಕಾಲದಲ್ಲಿ ನೀವು ಸಾಡೆ ಸಾತಿಯ ಒಂದು ತರಂಗದಲ್ಲಿದ್ದೀರಾ. ಹಾಗಾಗಿ ಸಾಡೆ ಸಾತಿಯ ತರಂಗದಲ್ಲಿರೋರಿಗೆ ಯಾವುದೇ ಇತರ ಗ್ರಹಗಳಿಂದ ಬಂದ ಅಡ್ಡ ಪರಿಣಾಮ ಸ್ವಲ್ಪ ಅದರ ಇಂಟೆನ್ಸಿಟಿ ಅಥವಾ ಅದರ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಹಾಗೆ ನೀವು ಗಮನದಲ್ಲಿಟ್ಕೋಬೇಕು. ಈ ಬುಧನ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಹೆಚ್ಚಿನದೇ ಬೆಲೆ ತೆರಬೇಕಂತ ಪ್ರಸಂಗಗಳು ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಎಲ್ಲದರಲ್ಲೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾರು ಶತ್ರುಗಳು, ಮಿತ್ರರು ಅನ್ನೋದನ್ನು ಖಂಡಿತ ವ್ಯವಧಾನವಾಗಿ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸೂಕ್ತವಾದ ದೇವತಾ ಶ್ಲೋಕ, ಪರಿಹಾರ, ಪ್ರಾರ್ಥನೆಗಳನ್ನು ಮಾಡ್ಬೋದಾಗಿದೆ ಮೇಷರಾಶಿಯವರು. ಮುಂದೆ ವೃಷಭ ರಾಶಿಗೆ ಧನಸ್ಥಾನ ನಿಮ್ಮ ರಾಶಿಯಿಂದ 2ನೇ ಮನೆ ಆಗುತ್ತೆ. ಧನಸ್ಥಾನದಲ್ಲಿ ಬುಧನು ಅತ್ಯಂತ ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ಕೊಡ್ತಾನೆ. ಈಗಾಗಲೇ ನಿಮಗೆ ಇತರ ಗ್ರಹಗಳ ಬೆಂಬಲವನ್ನು ಇದೆ. ಅದಕ್ಕೆ ಸಮನಾಗಿ ಗುರು ಆಗಲೇ ನಿಮಗೆ ಈ ಧನಸ್ಥಾನದಲ್ಲಿ ಗುರುವಿನ ಲಾಭಗಳು ಆಗಲೇ ಆರಂಭವಾಗಿದೆ. ಮೇ 14ರಿಂದ ಆರಂಭವಾದಂಥ ಲಾಭವು ಈಗ ಅಲ್ಲಿ ಬುಧನು ಪ್ರವೇಶವಾಗೋದ್ರಿಂದ 2 ಶುಭ ಗ್ರಹಗಳು ನಿಮಗೆ ಧನಸ್ಥಾನದಲ್ಲಿ ಬಂದಿವೆ. ಧನಸ್ಥಾನದಲ್ಲಿ 2 ಶುಭ ಗ್ರಹಗಳ ವಿಶೇಷವಾದ ಪ್ರಭಾವ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತದೆ. ನಿಮ್ಮ ಎಲ್ಲ ಪ್ರಯತ್ನಗಳು ಸಫಲತೆ ಆಗುತ್ತೆ. ಉದ್ಯೋಗ ಅಪೇಕ್ಷಿತರಿಗೆ ಹೊಸ ಉದ್ಯೋಗ ಸಿಗುವಂಥದ್ದು, ಅಥವಾ ಈಗಾಗಲೇ ನೀವು ಮಾಡುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್, ಇನ್ಕ್ರಿಮೆಂಟ್ಗಳು ಆಗುವಂಥದ್ದು. ಜೊತೆಗೆ ಮಾಡುವಂಥ ವ್ಯಾಪಾರ ಉದ್ಯಮಗಳಿದ್ದರೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ಉದ್ಯಮಗಳಿಗೆ ಪ್ರಗತಿ, ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯಗಳು ನಿಮಗೆ ತಕ್ಷಣವಾಗಿ ಸಿಗುವಂಥದ್ದು. ಹಿಂದೆ ಎಷ್ಟು ಪ್ರಯತ್ನ ಮಾಡಿದರೂ ಸಿಗಲಿದ್ದಂಥ ಸೌಲಭ್ಯಗಳು, ದಾಖಲೆ ಪತ್ರಗಳು, ರೆಕಾರ್ಡ್ಗಳು ಈಗ ನಿಮಗೆ ತಕ್ಷಣವಾಗಿ ಕೈಗೆ ಸಿಗುವಂಥದ್ದು. ಇನ್ನು ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ನಿಮಗೆ ಲಾಭದ ಪ್ರಮಾಣ ಹೆಚ್ಚಳಾಗುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅಥವಾ ಇನ್ನಿದೆ ಯಾವುದೇ ಮಾರ್ಕೆಟಿಂಗು, ಫೈನಾನ್ಸು, ಸೇಲ್ಸು, ಯಾವುದೇ ಕ್ಷೇತ್ರದಲ್ಲಿ, ಅಥವಾ IT, BTಗೆ ಸಂಬಂಧಪಟ್ಟ ಎಲ್ಲ ಕ್ಷೇತ್ರದಲ್ಲಿವರೆಗೆ ಅನೇಕ ರೀತಿಯ ಉದ್ಯಮದಲ್ಲಿ ಸಹ ಹೆಚ್ಚಿನ ಲಾಭ ಆಕಾಂಕ್ಷೆಗಳು ಬರ್ತವೆ. ಜೊತೆಗೆ ಮನೆಯಲ್ಲಿ ಸಹ ಬಹಳ ನೆಮ್ಮದಿಯ ವಾತಾವರಣ, ಕೌಟುಂಬಿಕ ವಾತಾವರಣ ಚೆನ್ನಾಗಿ ಆಗುವಂಥದ್ದು. ತಂದೆ ತಾಯಿ, ಗಂಡ ಹೆಂಡತಿ ಅಥವಾ ಮಕ್ಕಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು. ಇನ್ನು ಶುಭ ಕಾರ್ಯ ಅಪೇಕ್ಷಿತರಿದ್ದರೆ, ಅಂದರೆ ಮದುವೆ ಇತ್ಯಾದಿಗಳನ್ನು ಅಪೇಕ್ಷೆ ಪಡುವಂಥದ್ದು, ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ದೂರದ ಬಂಧುಗಳಿಂದ ನಿಮಗೆ ಕೊಡುಗೆ ಬಹುಮಾನಗಳು ಬರುವಂಥ ಅವಕಾಶ. ಕೆಲವೊಬ್ಬರಿಗೆ ವಿದೇಶ ಯಾತ್ರೆ, ವಿದೇಶ ಪ್ರಯಾಣ, ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ಅಥವಾ ವಿದೇಶಿ ಸಂಸ್ಥೆಗಳಿಗೆ, MNC ಕಂಪನಿಗಳಲ್ಲಿ ಉತ್ತಮವಾದ ಹುದ್ದೆಗಳು ಸಿಗುವಂಥ ಅವಕಾಶ. ಈ ರೀತಿ ನಿಮ್ಮ ಕನಸು ಮತ್ತು ಗುರಿ ಏನಿದೆ ಅದನ್ನು ತಲುಪಲಿಕ್ಕೆ ಈ ಬಾರಿ ಬುಧನ ಒಂದು ಬಹಳ ಸಹಾಯ ಬರುತ್ತೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೂ ಬುಧನಿಗೂ ಅಪಾರವಾದ ಮೈತ್ರಿಯೂ ಇದೆ. ಹಾಗಾಗಿ ಈ ಬಾರಿ ನಿಮಗೆ ಹಲವಾರು ಉತ್ತಮ ಫಲಗಳನ್ನು ಗುರು ಮತ್ತು ಬುಧರ ಸಂಗಮದಿಂದ ಮಿಥುನದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಅಪರೂಪಕ್ಕೆ ಸಿಗುವಂಥ ಅವಕಾಶ, ಗುರುವಿನ ಈ ಅವಕಾಶ ಮತ್ತೆ ಸಿಗಬೇಕಾದ್ರೆ 12 ವರ್ಷ ಅದು ಕಾಯುವಂಥ ಅವಕಾಶ ಇರುತ್ತೆ. ಬುಧನ ಪರಿಣಾಮ ಬೇಕಾದ್ರೆ ವರ್ಷಕ್ಕೆ 1 ಅಥವಾ 2 ಬಾರಿ ಇಂಥ ಸ್ಮರಣ ಸಿಗುತ್ತೆ.
ಆದರೆ ಈ ಬಾರಿ ನಿಮಗೆ ಅಲ್ಲಿ ಗುರು ಬುಧರ ಸಂಗಮದಿಂದ ಅಪೂರ್ವವಾದ ಲಾಭಗಳು, ಜಯಗಳು, ಯಶಸ್ಸು ಆಗಲಿವೆ. ನಿಮ್ಮ ದೀರ್ಘಕಾಲದ ಯೋಜನೆಗಳು ಈಗ ಅದು ಕನಸು ನನಸಾಗುವಂಥ ಒಂದು ಅವಕಾಶ ಬುಧ ಮತ್ತು ಗುರುಗಳ ಆಶೀರ್ವಾದ ಬರ್ತಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಹಲವಾರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅವರಿಗೆ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ಬರ್ಬೋದು. ಅಥವಾ ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಾಧನೆ, ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರುವಂಥದ್ದು, ಅವರು ಇಷ್ಟಪಟ್ಟಂಥ ಕ್ಷೇತ್ರದಲ್ಲಿ ಅವರಿಗೆ ಸೀಟುಗಳು ಅಲಾಟ್ ಆಗುವಂಥದ್ದು. ಈ ರೀತಿ ಹಲವಾರು ನಿಮ್ಮ ಬೇಡಿಕೆಗಳು, ಕೋರಿಕೆಗಳು ಈಡೇರ್ತವೆ. ಮಹಿಳೆಯರು, ಗೃಹಿಣಿಯರು ಅಥವಾ ಸಂಸಾರದಲ್ಲಿರುವಂಥ ಇತರ ವರ್ಗದಲ್ಲೂ ಸಹ ಈ ವೃಷಭ ರಾಶಿಯವರಿಗೆ ಅಪೂರ್ವವಾದ ಅವಕಾಶ ಬರಲಿದೆ. ಎಲ್ಲವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಬುಧನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇದು ಮಿಥುನ ರಾಶಿ. ಮಿಥುನ ರಾಶಿಗೆ ಜನ್ಮದಲ್ಲಿ ಬರುವಂತಹ ಜನ್ಮದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡೋದಿಲ್ಲ, ಅಂದರೆ ವಿರುದ್ಧ ಫಲವನ್ನು ಕೊಡ್ತಾನೆ ಅಂತ ಆಗಲೇ ಹೇಳಿದ್ದೀನಿ. 3 ರಾಶಿಗಳಿಗೆ ಸ್ವಲ್ಪ ಸಂಕಷ್ಟ ಅಂತ ಹೇಳಿದೆ. ಅಂದರೆ ನಿಮ್ಮ ಜನ್ಮಕ್ಕೆ ಬುಧನು ಬಂದಾಗ ಆಗಲೇ ಗುರು ಜನ್ಮದಲ್ಲಿದ್ದಾನೆ. ಗುರುವು ಸಹ ಉತ್ತಮ ಫಲವನ್ನು ಕೊಡೋದಿಲ್ಲ, ಬುಧನು ಉತ್ತಮ ಫಲವನ್ನು ಕೊಡೋದಿಲ್ಲ. ಕೇವಲ ಈ ಶುಕ್ರ ಮತ್ತು ಚಂದ್ರರು ಮಾತ್ರ ಜನ್ಮದಲ್ಲಿ ಬಂದಾಗ ಉತ್ತಮ ಫಲ ಕೊಡ್ತಾರೆ. ಇತರ ಯಾವುದೇ ಗ್ರಹಗಳು ಜನ್ಮ ಅಥವಾ ನಿಮ್ಮ ಒಂದು ಸ್ವಂತ ರಾಶಿಗೆ ಅವರು ಪ್ರವೇಶಿಸಿದಾಗ ಅದರ ವಿರುದ್ಧ ಫಲನೇ ಬರುತ್ತೆ. ಇಲ್ಲಿ ಬುಧನಿಂದ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉಳ್ಳವರಿಗೆ, ಯಾರಿಗೆ BP ನೋ, ಶುಗರೋ, ಹಾರ್ಟ್ ಪ್ರಾಬ್ಲಮ್, ಆಸ್ತಮನೋ, ಅಲರ್ಜಿನೋ ಅಥವಾ ಮಂಡಿ ನೋವು ಇನ್ನೂ ಯಾವುದಿದೆಯೋ ಅದು ಈ ಯಾವಾಗ ಅಲ್ಲಿ ಬುಧನು ಮಿಥುನಕ್ಕೆ ಪ್ರವೇಶ ಆಗ್ತಾನೋ ಮಿಥುನ ರಾಶಿಯವರಿಗೆ ಅಂಥ ಒಂದು ಈಗ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು. ಈಗಾಗಲೇ ಇದ್ದಂಥ ನೋವುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವರಿಗೆ ದಿಢೀರಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಅಲರ್ಜಿ ಅಥವಾ ಏನೋ ಶೀತ ಮತ್ತು ಉಷ್ಣದ ಏರುಪೇರುಗಳಾಗುವಂಥದ್ದು, ಸ್ಕಿನ್ ರ್ಯಾಷಸ್ಗಳು ಬರುವಂಥದ್ದು, ಅದು ಇನ್ನಿತರ ಯಾವುದೇ ರೀತಿಯ ಆಹಾರ ಮತ್ತು ನೀರಿಗೆ ಸಂಬಂಧಿತವಾದ ಏನಾದರೂ ವ್ಯತ್ಯಾಸಗಳಿಂದ ಇನ್ಫೆಕ್ಷನ್ಗಳು ಆಗುವಂಥದ್ದು. ಹಾಗಾಗಿ ಇಲ್ಲಿ ಆರೋಗ್ಯದ ಕಾಳಜಿ ಮಿಥುನ ರಾಶಿಯವರಿಗೆ ಖಂಡಿತ ಬೇಕಾಗುತ್ತೆ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತಾರೆ. ಹಾಗೆ ಆರೋಗ್ಯ ರಕ್ಷಣೆ ಪ್ರತಿಯೊಂದು ರಾಶಿಯವರ ಮೊದಲ ಕರ್ತವ್ಯ. ಅದರಲ್ಲೂ ಈ ಬಾರಿ ಸ್ವಲ್ಪ ಮಿಥುನ ರಾಶಿಯವರಿಗೆ ಜಾಸ್ತಿ ಅದರಲ್ಲಿ ಆಸ್ಥೆ ಬೇಕಾಗುತ್ತೆ. ಯಾಕಂದರೆ ಆಗಲೇ ಗುರುವಿನಿಂದ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಅನ್ನೋದಿದೆ, ಅದು ದೀರ್ಘಕಾಲವಾಗಿರುತ್ತೆ, ವರ್ಷ ಪೂರ್ತಿ. ಇಲ್ಲಿ ಮತ್ತೆ ಅದಕ್ಕೆ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ಮಿಥುನ ರಾಶಿಗೆ ಬುಧನ ಪ್ರವೇಶವಾಗೋದು ಇನ್ನಷ್ಟು ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋದು, ಉತ್ತಮ ಜೀವನ ಶೈಲಿ, ಲೈಫ್ ಸ್ಟೈಲನ್ನು ಸರಿಪಡಿಸ್ಕೊಳ್ಬೇಕು. ಜೊತೆಗೆ ಮನಸ್ಸಲ್ಲಿ ಸಹ ಪರಿಣಾಮ ಬೀರುತ್ತೆ. ತನು, ಮನ, ಧನ 3ರ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಅಲ್ಲಿ ಮನಸ್ಸಿನ ಮೇಲೆ, ತನು ಅಂದರೆ ಆರೋಗ್ಯ, ಮನಸ್ಸಿನ ಮೇಲೆ ಅಂದರೆ ನಿಮ್ಮ ಚಿಂತೆಗಳ ಹೆಚ್ಚಳ ಆಗುವಂಥದ್ದು, ನಕಾರಾತ್ಮಕ ಭಾವನೆ ಬರುವಂಥದ್ದು, ಋಣಾತ್ಮಕ ಚಿಂತನೆಗಳು ಬರುವಂಥದ್ದು, ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳ ಆಗುವಂಥದ್ದು, ನಿದ್ರಾಹೀನತೆ ಅಥವಾ ನಿದ್ದೆ ಸ್ವಲ್ಪ ಕಡಿಮೆ ಬರುವಂಥದ್ದು. ಜೊತೆಗೆ ಇತರರ ಮೇಲೆ ನಿಮಗೆ ದ್ವೇಷ, ಅಸೂಯೆಗಳು ಈಗ ಹೆಚ್ಚಳ ಆಗುವಂಥದ್ದು, ವ್ಯತ್ಯಯ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಮನೋನಿಯಂತ್ರಣ ಸಹ ಮಾಡಬೇಕು, ಮಾತನ್ನು ಸಹ ನಿಯಂತ್ರಣ ಮಾಡಬೇಕಾಗತ್ತೆ. ಜೊತೆಗೆ ಇನ್ನು ಹಣದ ವಿಚಾರಕ್ಕೆ ಬಂದರೆ ಅಲ್ಲಿ ಆಕಸ್ಮಿಕವಾದ ನಷ್ಟಗಳಾಗ್ತವೆ. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ, ಔಷಧ, ರೋಗದ ಮುಂತಾದ ಖರ್ಚುಗಳು, ಜೊತೆಗೆ ಏನಾದರೂ ರಿಪೇರಿ ಅಥವಾ ಕೆಟ್ಟು ಹೋಗುವಂಥದ್ದು ಮುಂತಾದ ಖರ್ಚುಗಳು. ಈ ರೀತಿ ಒಂದಲ್ಲ ಒಂದು ರೀತಿಯ ನಿಮಗೆ ಅನಪೇಕ್ಷಿತ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದಾಗಿದೆ. ಜೊತೆಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಷ್ಟ ಆಗುವಂಥದ್ದು, ಅಥವಾ ಯಾವುದೇ ನಿಮ್ಮ ವಸ್ತು, ಒಡವೆ ಅಥವಾ ಇನ್ನಿತರ ಚಿನ್ನಾಭರಣಗಳು ಕಳೆದು ಹೋಗ್ಬೋದು, ಕಳ್ಳತನ ಆಗ್ಬೋದು ಸಾಧ್ಯತೆ ಸಹ ಬರ್ಬೋದು. ಹಾಗಾಗಿ ತನು, ಮನ, ಧನದ ಎಚ್ಚರಿಕೆ ಖಂಡಿತ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಅಲ್ಲಿ ಎಲ್ಲದರಲ್ಲೂ ಸಹ ಅಡ್ಡ ಪರಿಣಾಮ ನಿಮಗೆ ಇರುತ್ತೆ. ಜೊತೆಗೆ ಅಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಬೆಂಕಿಗೆ ತುಪ್ಪ ಸುರಿದ ಘಟನೆಯಲ್ಲಿ ಗುರುವಿನಿಂದ ಆಗುತ್ತೆ. ಗುರು ಇವೆಲ್ಲ ಪರಿಣಾಮ, ಗುರುವಿನಿಂದನೂ ಈ ಹೇಳಿದ ಎಲ್ಲ ಅಡ್ಡ ಪರಿಣಾಮಗಳಿವೆ. ಅದಕ್ಕೆ ಸೇರಿ ಈಗ ಬುಧನು ಸಹ ಅದೇ ಅಡ್ಡ ಪರಿಣಾಮವನ್ನು ಕೊಡ್ತಾ ಇರೋ ಕಾರಣ ಅಲ್ಲಿ ಅದರ ಒಂದು ವೇಗ ಅಥವಾ ಪ್ರಭಾವಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಮಿಥುನ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅನುಸರಿಸಬೇಕಾಗುತ್ತೆ ಮಿಥುನದವರು. ಮುಂದೆ ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ನಿಮ್ಮ ರಾಶಿಯಿಂದ 12ನೇ ಮನೆ ಅಥವಾ ದ್ವಾದಶ ಸ್ಥಾನ ಅಂತ ಹೇಳ್ತಾರೆ. ಇದು ನಷ್ಟ ಭಾವ ಅಥವಾ ವ್ಯಯ ಭಾವ ಅನ್ನೋ ಹೆಸರು ಸಹ ಇದಕ್ಕೆ. ಅಂದರೆ ಇಲ್ಲಿ ನಿಮಗೆ ಅಷ್ಟೇನೂ ಉತ್ತಮ ಫಲ ಇಲ್ಲ, ಸಂಕಷ್ಟ ಫಲ ವ್ಯಕ್ತವಾಗುತ್ತೆ. ಆಗಲೇ ಹೇಳಿದಂತೆ 3 ರಾಶಿಗಳಿಗೆ ಸಂಕಷ್ಟ ಅಂತ ಹೇಳಿದರೆ, ಒಂದು ಮಿಥುನಕ್ಕೆ, ಈಗ ಎರಡನೇದಾಗಿ ಕಟಕಕ್ಕೆ ಸಹ ಸಂಕಷ್ಟ ಫಲಗಳು ಸ್ವಲ್ಪ ವ್ಯಕ್ತವಾಗ್ತವೆ. ಹಾಗಾಗಿ ಅಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಹ ಏರುಪೇರು ಬರುವಂಥದ್ದು, ದಿಢೀರಾಗಿ ಆಹಾರದಿಂದ, ನೀರಿನಿಂದ ಏನಾದರೂ ತೊಂದರೆಗಳು ಬರುವಂಥದ್ದು, ಹೊಟ್ಟೆ ನೋವು, ಅಜೀರ್ಣ ಅಥವಾ ಇನ್ನಿತರ ಯಾವುದೇ ಫುಡ್ ಪಾಯ್ಸನಿಂಗ್, ಫುಡ್ನಿಂದ ಇನ್ಫೆಕ್ಷನ್ ಮುಂತಾಗುವಂಥದ್ದು, ಅಥವಾ ಭೇದಿ, ವಾಂತಿ ಮುಂತಾದ ಸಮಸ್ಯೆಗಳು ಬರ್ಬೋದು. ಹಾಗಾಗಿ ಇಲ್ಲಿ ನೀವು ಆಹಾರದ ನಿಯಮದ ಬಗ್ಗೆ, ಜೊತೆಗೆ ಕಲುಷಿತ ಆಹಾರಗಳು, ಕಲುಷಿತ ನೀರನ್ನು ಸೇವನೆ ಮಾಡುವಂಥ ಹೆಜ್ಜೆಬೇಕು. ಜೊತೆಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಬಂದರೆ ಅದನ್ನು ನೀವು ಸ್ವಯಂ ವೈದ್ಯಕೀಯ ಮಾಡದೆ ನೀವು ವೈದ್ಯಕೀಯ ತಪಾಸಣೆ, ವೈದ್ಯರ ಸಲಹೆಯಿಂದ ಔಷಧೋಪಚಾರ ಚಿಕಿತ್ಸೆಯನ್ನು ಖಂಡಿತ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ
ಹಣಕಾಸಿನ ಸಮಸ್ಯೆ ಸಹ ಎದುರಾಗ್ಬೋದು. ಹಣಕಾಸು ಇದ್ದಕ್ಕಿದ್ದಂತೆ ನಷ್ಟ ಆಗುವಂಥದ್ದು, ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಇತರರ ಮೂರನೇ ವ್ಯಕ್ತಿಗಳ ಮಾತನ್ನು ನಂಬಿ ನೀವೆಲ್ಲಾದರೂ ಹೂಡಿಕೆ ಮಾಡಿ ಅಲ್ಲಿ ಅಸಲು ಇಲ್ಲ ಬಡ್ಡಿ ಇಲ್ಲ ಎಂಬಂಥ ಸ್ಥಿತಿಗೆ ನೀವು ನಿರ್ಮಾಣವಾಗುವಂಥದ್ದು, ಅಥವಾ ನಿಮ್ಮ ಆತುರ ನಿರ್ಧಾರದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಮನಸ್ಸಲ್ಲಿ ಚಿಂತೆಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ತನು ಮನ ಧನದ ಮೇಲೆ ನಷ್ಟದ ಪರಿಣಾಮ, ಅಡ್ಡ ಪರಿಣಾಮವನ್ನು ನಿಮಗೆ ಈ ಮಿಥುನ ರಾಶಿಯಲ್ಲಿ ಬರುವಂತಹ ಬುಧನಿಂದಾಗಿ ಆಗುತ್ತೆ. ಹಾಗೆ ಕಟಕದವರು ತುಂಬ ಒಂದು ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ಪ್ರಯತ್ನಗಳಲ್ಲಿ ನಿಮಗೆ ಅಲ್ಲಿ ಸೋಲು ಉಂಟಾಗುವುದಾಗಲಿ, ಅಪಜಯ ಉಂಟಾಗುವುದಾಗಲಿ, ಜೊತೆಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರೋದು ಘಟನೆಗಳಿರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ ಬರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರ ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕೌಟುಂಬಿಕ ಕಲಹಗಳು ಬರುವಂಥದ್ದು. ಆ ರೀತಿ ಈ ಕಟಕ ರಾಶಿಯವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಅನುಸರಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ವ್ಯವಹಾರ ಮಾಡುವ ಎಚ್ಚರಿಕೆ, ಹಣಕಾಸಿನ ನಿರ್ವಹಣೆ ಬಗ್ಗೆ, ಆರೋಗ್ಯ ನಿರ್ವಹಣೆ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕು. ಕೊನೆಗೆ ಹೇಳತಕ್ಕಂತಹ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಪರಿಹಾರಗಳನ್ನು ನೀವು ಮಾಡಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯ ಒಂದು ಲಾಭಸ್ಥಾನ ಅಥವಾ 11ನೇ ಮನೆ ಅಂತ ಹೇಳ್ತಾರೆ. ಆ ಲಾಭದಲ್ಲಿ ಬುಧನು ಅನೇಕ ರೀತಿಯ ಶುಭ ಲಾಭವನ್ನು ಕೊಡುವಂಥದ್ದು. ಹಾಗಾಗಿ ಬುಧನಿಂದ ಶುಭ ಲಾಭ ಪಡೆಯುವಂಥ ಏಕೈಕ ರಾಶಿ, ಲಾಭಸ್ಥಾನದ ಲಾಭ. ಇತರ ಬೇರೆ ಸ್ಥಾನಗಳ ಲಾಭ ಪಡೆಯುವಂಥ ರಾಶಿಗಳಿವೆ. ಆದರೆ ಅಲ್ಲಿ 11ನೇ ಮನೆಯಲ್ಲಿ ವಿಶೇಷವಾದ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಸಾಂಸಾರಿಕವಾಗಿ ಎಲ್ಲ ಬಾಂಧವ್ಯ ಚೆನ್ನಾಗುತ್ತೆ. ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಅಥವಾ ಕೌಟುಂಬಿಕವಾದ ಬಂಧು ಬಳಗದ ಜೊತೆಗೆ ಬಾಂಧವ್ಯ ಭಾಳ ಚೆನ್ನಾಗಿರುತ್ತೆ. ಜೊತೆಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ, ಯಾತ್ರೆ ಮಾಡುವಂಥ ಅವಕಾಶ, ಧಾರ್ಮಿಕ ಕ್ಷೇತ್ರಗಳ ಒಂದು ಸಂದರ್ಶನ ಮಾಡುವಂಥ ಅವಕಾಶ, ಅನಿರೀಕ್ಷಿತ ಲಾಭಗಳು ಆಗುವಂಥದ್ದು, ಅವಾಗ ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ಏನು ವ್ಯಾಪಾರ ಉದ್ಯಮ ಎಲ್ಲ ಇದೆ ಅದರ ಈಗ ಹೆಚ್ಚಿನ ಲಾಭಾಂಶ ಮಾಡೋದು, ಅದು ಇನ್ನಷ್ಟು ಬೆಳವಣಿಗೆ ಆಗುವಂಥದ್ದು. ಹೊಸ ಒಂದು ಉದ್ಯಮಕ್ಕೆ ಕೈ ಇಕ್ಕುವವರಿಗೆ ಆ ಉದ್ಯಮದಲ್ಲಿ ಯಶಸ್ಸು ಬರುವಂಥದ್ದು. ಈಗಾಗಲೇ ನಡೆಯುವಂಥ ಉದ್ಯೋಗದಲ್ಲಿ ಇನ್ನಷ್ಟು ನಿಮಗೆ ಪ್ರಭಾವಗಳು ಬರುವಂಥದ್ದು. ಕೆಲವರಿಗೆ ಉದ್ಯೋಗದಲ್ಲಿರೋರಿಗೆ ಇನ್ಕ್ರಿಮೆಂಟ್, ಬಡ್ತಿ, ಪ್ರಮೋಷನ್ ಬರ್ಬೋದು. ಇನ್ನು ಕೆಲವರಿಗೆ ವಿದೇಶ ಮೂಲದ ಸಂಸ್ಥೆಗಳಿಂದ ಒಂದು ಉದ್ಯೋಗದ ಆಫರ್ ಎಲ್ಲ ಬರುವಂಥದ್ದು. ವಿದೇಶ ಪ್ರಯಾಣ ಮಾಡೋ ಯೋಗ ಸಹ ಕೆಲವರಿಗೆ ಒದಗಿ ಬರ್ಬೋದು. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗುತ್ತೆ. ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನಗಳನ್ನು ಕೊಳ್ಳುವಂಥ ಅವಕಾಶ ಬರಲಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಅಪೂರ್ವವಾದ ಅವಕಾಶ. ಜೊತೆಗೆ ಈ ಕಾಲಕ್ಕೆ ನಿಮಗೆ ಗುರುವಿನ ಅನುಗ್ರಹ ಸಹ ಇರುತ್ತೆ. ಯಾವ ರೀತಿ ವೃಷಭ ರಾಶಿಗೆ ಆ ಗುರುವಿನ ಒಂದು ಧನದ ಅನುಕೂಲ ಸಿಗುತ್ತೋ, ಈ ಸಿಂಹದವರೆಗೂ ವಿಶೇಷವಾಗಿ ಗುರುವಿನ ಅನುಗ್ರಹ ಸಹ ಈಗ ಇದೇ ಕಾಲದಲ್ಲಿರುವ ಕಾರಣ ಅಲ್ಲಿ 2 ಶುಭ ಗ್ರಹಗಳಿಂದ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಇನ್ನಷ್ಟು ಪುಷ್ಟಿಯನ್ನು, ಲಾಭವನ್ನು, ಜಯವನ್ನು ಕೊಡಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಸಿಂಹರಾಶಿಯವರು. ಜೊತೆಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ದೇವತಾ ಪ್ರಾರ್ಥನೆ ಶ್ಲೋಕವನ್ನು ಹೇಳ್ಬೋದಾಗಿದೆ. ಮುಂದೆ ಅಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ದಶಮ ಅಥವಾ ಕರ್ಮಸ್ಥಾನ ಅಂತ ಹೇಳಿದ್ರೆ 10ನೇ ಮನೆ. ಕರ್ಮಸ್ಥಾನದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅಲ್ಲಿ ಕರ್ಮಸ್ಥಾನದ ವಿಶೇಷವಾದ ಲಾಭವನ್ನು ನಿಮ್ಮ ರಾಶಿಯಾಧಿಪತಿಯೇ ಆದ ಬುಧನು ಈ ಬಾರಿ ನಿಮಗೆ ಕೊಡಲಿದ್ದಾನೆ. ಇದೆಲ್ಲ ಅಪರೂಪದ ಘಟನೆಗಳು. ವರ್ಷಕ್ಕೆ ಒಂದು ಬಾರಿ ನಿಮ್ಮ ರಾಶಿಯಾಧಿಪತಿ ನಿಮ್ಮ ರಾಶಿಗೆ ಬರುವಂಥ ಘಟನೆಗಳು ಜರಬಹುದು. ಹಾಗಾಗಿ ಈ ಬಾರಿ ನಿಮ್ಮ ಜನ್ಮರಾಶಿಗೆ ಬಂದಂತಹ ಬುಧನು ನಿಮಗೆ ಜಯವನ್ನು, ಸುಖವನ್ನು, ಲಾಭವನ್ನು, ಯಶಸ್ಸನ್ನು ಕೊಡಲಿದ್ದಾನೆ. ಅನೇಕ ರೀತಿ ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುತ್ತವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಸಿಗುವಂಥದ್ದು, ಅಪೇಕ್ಷಿತವಾದ ಸೀಟುಗಳು ಸಿಗುವಂಥದ್ದು, ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಸಿಗುವಂಥದ್ದು. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ರಿಟೇಲು, ಮಾರ್ಕೆಟಿಂಗ್, ಫೈನಾನ್ಸು, ಇನ್ಶೂರೆನ್ಸು ಅಥವಾ ಬೇರೆ ಬೇರೆ ಇವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಇನ್ನಿತರ ಯಾವುದೇ ರೀತಿಯ ಸೇವಾ ವೃತ್ತಿಗಳನ್ನು ಮಾಡುವಂಥದ್ದು, ಸರ್ವಿಸ್ ಪ್ರೊವೈಡರ್ಸು, ಅವರಿಗೆ ಭಾಳಷ್ಟು ಉತ್ತಮವಾದ ಬೆಳವಣಿಗೆ ಆಗುತ್ತೆ. ಹೊಸ ಅವಕಾಶಗಳು ಸಿಗುತ್ತೆ. ಇನ್ನು ಕಲಾವಿದರು, TV, ಸಿನಿಮಾ, ಮಾಧ್ಯಮ, ಸೀರಿಯಲ್ ಮುಂತಾದಲ್ಲಿ ಮಾಡೋರಿಗೆ ಹೊಸ ಅವಕಾಶಗಳು ಸಹ ಈಗ ಸಿಗಬಹುದಾಗಿದೆ. ಹಾಗೆಯೇ ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗ್ಬೋದು. ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಭೂಮಿ ಕೊಡುವಂಥ ಅವಕಾಶ, ಮನೆ ಕೊಡುವಂಥ ಅವಕಾಶ ಒದಗಿ ಬರ್ಬೋದಾಗಿದೆ. ಜೊತೆಗೆ ನೀವು ಯಾವುದೇ ವೃತ್ತಿಯನ್ನು ಮಾಡ್ತಿರಲಿ, ಕೃಷಿ ಇರುವುದು, ಹೈನುಗಾರಿಕೆ, ತೋಟಗಾರಿಕೆ, ವ್ಯಾಪಾರ, ಉದ್ಯಮ ಯಾವುದರಲ್ಲಿ ನಿಮ್ಮ ಒಂದು ವೃತ್ತಿಯಲ್ಲಿ ಈಗ ಬಹಳ ಪ್ರಗತಿ ಬರುತ್ತೆ. ಲಾಭಾಂಶ ಹೆಚ್ಚಳಾಗುತ್ತೆ. ನಷ್ಟಗಳು ನಿವಾರಣೆಯಾಗಿ ಸಾಲಗಳನ್ನು ತೀರಿಸುವಂಥ ಒಂದು ಸದಾವಕಾಶ ಈಗ ಬರಲಿದೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಮಹಿಳೆಯರು, ಗೃಹಿಣಿಯರು ಸಹ ಕನ್ಯಾ ರಾಶಿಯವರಿದ್ದರೆ ಅವರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಕೌಟುಂಬಿಕವಾದ ಸುಖ, ದೀರ್ಘಕಾಲದ ಕನಸು ನನಸಾಗುವಂಥದ್ದು, ನಿಮ್ಮ ಮನೆ ಮಂದಿಗೆ ಯಾವುದೋ ಒಂದು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು ಮುಂತಾದ ಅವಕಾಶಗಳು ಜರಗಲಿವೆ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಉತ್ತಮ ಅವಕಾಶವನ್ನು, ರಾಶಿಯಾಧಿಪತಿಯಾದ ಬುಧನ ಅನುಗ್ರಹವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದಾಗಿದೆ. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ 9ರ ಸ್ಥಾನ. ನವಮದ ಸ್ಥಾನ ಬುಧನಿಂದ ಅದು ವಿರುದ್ಧವಾದ ಫಲವನ್ನು ಕೊಡುವಂಥದ್ದು, ಅದು ಮಿಶ್ರ ಫಲಗಳ ಸೂಚಕವಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತುಲಾರಾಶಿಯವರಿಗೆ ಬೇಕಾಗುತ್ತೆ. ನಿಮಗೆ ಗುರುಬಲದ ಅನುಕೂಲತೆ ಇರುತ್ತೆ. ಗುರು ನಿಮಗೆ ಕೊಡುವಂಥ ಫಲ ಖಂಡಿತ ಒಳ್ಳೆಯದೇ ಇರುತ್ತೆ. ಅಥವಾ ಇತರ ಯಾವುದೇ ಶುಭ ಗ್ರಹಗಳಿದ್ದರೆ ಅದರ ಒಂದು ಉತ್ತಮ ಫಲವನ್ನು
ನೀವು ಪಡೆಯಬಹುದಾಗಿದೆ. ಆದರೆ ಇಲ್ಲಿ ಬುಧನ ವಿಚಾರಕ್ಕೆ ಬಂದಾಗ ಈ ಬಾರಿ ಬುಧನ ಗೋಚಾರ ನಿಮಗೆ ವಿರುದ್ಧವಾದ ನವಮದ ಪರಿಣಾಮವನ್ನು ಕೊಡುವ ಕಾರಣ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಈಗಾಗಲಿದ್ದಂಥ ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗುವಂಥದ್ದು, ದೇಹದಲ್ಲಿ ಸ್ವಲ್ಪ ಅನಾಸಕ್ತಿ ಅಥವಾ ಆಲಸ್ಯ ಸೋಮಾರಿತನಗಳು ಕಾಣುವಂಥದ್ದು, ಜೊತೆಗೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಒಬ್ಬಂಟಿ ಆಗುವಂಥದ್ದು ಅಥವಾ ಅಸಹಾಯಕತೆ ಒಂದು ಪ್ರದರ್ಶನಗಳು ನಿಮಗೆ ಆಗುವಂಥದ್ದು, ಅಥವಾ ನಿಮಗೆ ಸಹಾಯ ಮಾಡುತ್ತೇನೆ ಅಥವಾ ನಿಮಗೆ ಏನಾದರೂ ಒಂದು ಇದರ ಲಾಭವನ್ನು ಕೊಡುತ್ತೇನೆ ಅನ್ನೋ ವ್ಯಕ್ತಿಗಳು ಕೊನೆ ಕ್ಷಣದಲ್ಲಿ ಅದನ್ನು ಕೈ ಬಿಡುವಂಥದ್ದು ಅಥವಾ ನಂಬಿಸಿ ನೀವು ಮುಂಗೆ ಇತರರು ಮೋಸ ಮಾಡುವಂಥ ಘಟನೆಗಳು ಆಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಖಿನ್ನತೆ, ಚಿಂತೆಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ. ಜೊತೆಗೆ ಆರ್ಥಿಕವಾಗಿ ಸ್ವಲ್ಪ ಎಲ್ಲ ಪ್ರಯತ್ನಗಳಲ್ಲಿ ಅಲ್ಲಿ ವಿಘ್ನ ಅಥವಾ ವಿಳಂಬಗಳಾಗ್ತವೆ. ಆರ್ಥಿಕವಾಗಿ ಅಂದರೆ ಇವತ್ತು ಸಿಗುತ್ತೆ, ಈಗಲೇ ಸಿಗುತ್ತೆ ಅನ್ನೋ ಹಣ ಅಥವಾ ಯಾವುದೇ ಒಂದು ನಿಮ್ಮ ಒಂದು ದೊಡ್ಡ ಮೊತ್ತದ ಒಂದು ಅಮೌಂಟ್ಗಳು ಅದು ಪೋಸ್ಟ್ಪೋನ್ ಆಗೋದು ಅಥವಾ ಮತ್ತೆ ಇನ್ನಷ್ಟು ನಿಮಗೆ ವಿಳಂಬ ಆಗಿ ಅದರಲ್ಲಿ ನಿರಾಸೆ ಉಂಟಾಗುವಂಥ ಘಟನೆ ಆಗುತ್ತೆ. ಹಾಗಾಗಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಭಾಳ ವಿಳಂಬಗಳು ಜಾಸ್ತಿ ಆಗ್ಬೋದು ಇಲ್ಲಿ. ಹಾಗಾಗಿ ಬುಧನ ಈ ನವಮದ ಪರಿಣಾಮ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡುತ್ತೆ. ತುಂಬ ಏನು ಕಷ್ಟ ನಷ್ಟ ಅಲ್ಲದೇ ಇದ್ದರೂ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಥವಾ ಇವತ್ತು ಅನ್ನೋದು ಮತ್ತು ಇನ್ನಷ್ಟು ದಿನ ವಿಳಂಬ ಆಗುವಂಥದ್ದು, ಅಥವಾ ಈಗಾಗಲೇ ನಮಗೆ ನೀವು ಇರುವಂಥ ಒಂದು ಯಾವುದೇ ಕೆಲಸಗಾರರಲ್ಲಿ ಮತ್ತು ಇದ್ದಕ್ಕಿದ್ದಂತೆ ಸಡನ್ನಾಗಿ ಅವುಗಳು ಸ್ಟಾಪ್ ಆಗುವಂಥದ್ದು, ಈ ರೀತಿ ಅಂಥ ಒಂದು ಅನಿರೀಕ್ಷಿತವಾದ ಕೆಲವು ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ ಇಲ್ಲ ನಿಮ್ಮ ಎಲ್ಲ ವೇಗಗಳು ಕುಂಠಿತ ಆಗುತ್ತೆ. ಅಂದರೆ ಸ್ಪೀಡ್ ಬ್ರೇಕರ್ ಅಂತ ಹೇಳ್ತೀವಿ. ಯಾವಾಗಲೂ ನಾವು ಸ್ಪೀಡ್ ಬ್ರೇಕರ್ ಅಂತ ಹಂಸಿದ್ರೆ ಅಲ್ಲಿ ನಾವು ಅತಿ ವೇಗದಲ್ಲಿ ಹೋದರೆ ತೊಂದರೆ ಆಗುತ್ತೆ ಅಲ್ಲ, ಅತಿ ವೇಗದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಎಲ್ಲ ಬೆಳವಣಿಗೆಗಳಿಗೆ ಇಲ್ಲಿ ವೇಗ ಕುಂಠಿತ ಆಗುತ್ತೆ, ಅದನ್ನು ಗಮನದಲ್ಲಿಟ್ಕೊಳ್ಬೇಕು ತುಲಾರಾಶಿಯವರು. ಎಲ್ಲದೇ ಆತುರ ನಿರ್ಧಾರ ಬೇಡ. ಜೊತೆಗೆ ನಿಮಗೆ ಯಾರೋ ಸಂಶಯಾಸ್ಪದ ವ್ಯಕ್ತಿಗಳಲ್ಲಿ ವ್ಯವಹಾರಗಳು ಮಾಡೋದು ಬೇಡ, ಅಥವಾ ಯಾವುದೇ ನಿಮಗೆ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಏನಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ನಿಮಗೆ ಒಂದು ಸಲಹೆ ಸೂಚನೆ ಕೊಟ್ಟರೆ ಅದನ್ನು ಎರಡೆರಡು ಬಾರಿ ಪರಿಶೀಲಿಸಿ ಅಥವಾ ಒಂದು ಸೂಕ್ತವಾದ ಪ್ರಭಾವಿ ವ್ಯಕ್ತಿಗಳ ಒಂದು ಸಲಹೆಯನ್ನು ಪಡೆದುಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಇಂಥ ಒಂದು ಎಚ್ಚರಿಕೆ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ. ಇನ್ನು ವೃಶ್ಚಿಕಕ್ಕೆ ಈ ಬಾರಿ ಬುಧನ ಚಲನೆ ಅಷ್ಟಮದಲ್ಲಿ ಆಗುವ ಕಾರಣ ಆತನು ಉತ್ತಮ ಫಲವನ್ನು ಕೊಡಲಿದ್ದಾನೆ. ಅಷ್ಟಮದಲ್ಲಿ ಕೆಲವು ಗ್ರಹಗಳಷ್ಟೇ ಉತ್ತಮ ಫಲವನ್ನು ಕೊಡುವಂಥದ್ದು, ಶುಕ್ರನು ಕೊಡ್ತಾನೆ, ಮತ್ತೊಂದು ಬುಧನು ಕೊಡುವಂಥದ್ದು. ಹಾಗಾಗಿ ಇಲ್ಲಿ ನಿಮಗೆ ಅಷ್ಟಮದಲ್ಲಿ ಬುಧನು ವಿಶೇಷವಾದ ಶುಭವನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ಮುನ್ನಡೆದಿದೆ, ಆರೋಗ್ಯ ಸುಧಾರಣೆ ಇದೆ. ಹಿಂದೆ ಇದ್ದ ಅನಾರೋಗ್ಯ ಸಮಸ್ಯೆ ಈಗ ದಿಢೀರಾಗಿ ಗುಣಮುಖ ಆಗುವಂಥದ್ದು, ಅಥವಾ ಹಿಂದೆ ಔಷಧೋಪಚಾರಗಳಿಗೆ ಬಗ್ಗದಂತಹ ಕೆಲವು ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಈಗ ತಾನಾಗಿಯೇ ಗುಣಮುಖ ಆಗುವಂಥ ಪವಾಡ ಸದೃಶದ ಘಟನೆಗಳು ಜರುಗುತ್ತೆ. ಹಣಕಾಸಿನ ಲಾಭ ಭಾಳ ಉತ್ತಮ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿ ಯುವ ವೃಂದದವರಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲಿತಾಂಶಗಳು. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ನಿಮಗೆ ಸಕ್ಸಸ್ ರೇಟ್ ಭಾಳ ಉತ್ತಮ ಇರುತ್ತೆ. ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕವಾದ ಸುಖ, ಸಾಂಸಾರಿಕವಾದ ಸುಖ, ಯಾತ್ರೆ, ಪ್ರವಾಸವಾಗುವಂಥ ಅವಕಾಶ, ಜೊತೆಗೆ ನಿಮ್ಮ ಒಂದು ಉದ್ಯಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುವಂಥ ಅವಕಾಶ ಅಥವಾ ಅದನ್ನು ಬೆಳವಣಿಗೆ ಮಾಡುವಂಥ ಅವಕಾಶ. ಈ ರೀತಿ ಎಲ್ಲ ವಿಚಾರದಲ್ಲೂ, ತನುಮನ ಧನದ ವಿಚಾರದಲ್ಲೂ ಬುಧನು ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುತ್ತವೆ. ದಂಪತಿಗಳಿಗೆ ದಾಂಪತ್ಯದಲ್ಲಿ ಸುಖ ಅನುಭವ. ಇನ್ನು ವಿವಾಹದ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ಸಿಗಲಿದೆ. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ಜೂನ್ 6ರಿಂದ 22ರ ಅವಧಿ 16 ದಿನಗಳು ನಿಮಗೆ ಪೂರಕವಾಗಿರುತ್ತವೆ. ಆಸಕ್ತಿಯುಳ್ಳವರು ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ಮಾಡಬಹುದಾಗಿದೆ ವೃಶ್ಚಿಕದವರು. ಇನ್ನು ಧನಸ್ಸು ರಾಶಿಗೆ ಸಪ್ತಮ ಅಥವಾ 7ನೇ ಸ್ಥಾನ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಇರುವಂತಹ ಬುಧನ ವಿರುದ್ಧ ಪರಿಣಾಮ ಅಥವಾ ಕೆಲವೊಮ್ಮೆ ಅಡ್ಡ ಪರಿಣಾಮಗಳು, ಕಠಿಣ ಪರಿಣಾಮಗಳು ಬರ್ಬೋದಾಗಿದೆ. ಇಲ್ಲಿ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಈ ಬುಧನ ಒಂದು ಸಪ್ತಮದ ಪರಿಣಾಮ ಅದು ಬರುತ್ತೆ. ಕೌಟುಂಬಿಕವಾದ ಸಮಸ್ಯೆಗಳು ಬರುವಂಥದ್ದು, ದಂಪತಿಗಳ ಮಧ್ಯೆ ದಾಂಪತ್ಯದ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಯಾವುದೇ ಒಂದು ಸಣ್ಣ ವಿಚಾರದ ಕಿಡಿ ದೊಡ್ಡ ಜ್ವಾಲೆಯಾಗಿ ವ್ಯಾಪನೆ ಆಗುವಂಥದ್ದು, ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರದ ಉದ್ಯೋಗದಲ್ಲಿ ಸಹ ಹಾಗೆ ಇತರರಿಂದ ನಿಮಗೆ ಕಿರುಕುಳಗಳು ಹೆಚ್ಚಳಾಗುತ್ತೆ. ವಿಶೇಷವಾಗಿ ವಿರುದ್ಧ ಲಿಂಗದವರಿಂದ, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಅನೇಕ ರೀತಿಯ ಅಪವಾದಗಳು, ಆರೋಪಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಸಹ ಬರುವಂಥ ಸಾಧ್ಯತೆ ಕೆಲವೊಬ್ಬರಿಗಿರುತ್ತೆ. ಜೊತೆಗೆ ಯಾವುದೇ ಒಂದು ಸಣ್ಣ ವಿವಾದಗಳು ಅದು ವಿಶೇಷವಾದ ಇನ್ನಷ್ಟು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ, ಘನತೆಗೆ ಧಕ್ಕೆ ತರುವಂಥ ಒಂದು ಅಪಪ್ರಚಾರವನ್ನು ಪಡೆಯುವಂಥದ್ದು, ಆ ಅಪಪ್ರಚಾರದಿಂದ ನಿಮಗೆ ಮನಸ್ಸಿಗೆ ಅಥವಾ ಇನ್ನಷ್ಟು ಹಾನಿಯಾಗುವಂಥದ್ದು, ಖಿನ್ನತೆಗೆ ಅಥವಾ ಒತ್ತಡಕ್ಕೆ ಜಾರುವಂಥ ಘಟನೆಗಳು ಆಗ್ಬೋದಾಗಿದೆ ಧನುರಾಶಿಯವರಿಗೆ. ಹಾಗಾಗಿ ಇಲ್ಲಿ ಈ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಈ ಕಾಲದಲ್ಲಿ ಯಾವುದೇ ನಿಮ್ಮ ಅನೈತಿಕ ಸಂಬಂಧಗಳಿರ್ಬೋದು ಅಥವಾ ಹಿಂದಿನ ಯಾವುದೇ ರೀತಿಯ ಕೆಟ್ಟದ ಸಂಬಂಧಗಳ ವಿಚಾರಗಳು ಈಗ ಬೆಳಕಿಗೆ ಬರುವಂಥ ವಿಚಾರ, ಅಥವಾ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಒಂದು ಸೀಕ್ರೆಟ್ಗಳಿಗೆ ಲೀಕ್ಔಟ್ ಆಗಿ ಅದರಿಂದ ನಿಮಗೆ ಭಿನ್ನತೆಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಘಟನೆ ಎಲ್ಲ ಆಗ್ಬೋದು. ಹಾಗಾಗಿ ಈ ವಿಚಾರದಲ್ಲಿ ಧನುರಾಶಿಯವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ. ನಿಮ್ಮ ಮಾತು, ನಡವಳಿಕೆ, ಕೌಟುಂಬಿಕ ಜೀವನ ಅಥವಾ ವಿರುದ್ಧ ಲಿಂಗದವರ ನಡವಳಿಕೆ ಇವುಗಳ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಮನಸ್ಸಿನಲ್ಲಿ ಈಗ ಸ್ವಲ್ಪ ನಕಾರಾತ್ಮಕ ಭಾವನೆ, ಭಯಗಳು ಉತ್ಪನ್ನ ಆಗುತ್ತೆ, ಅದನ್ನು ಸಹ ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕವನ್ನು ಹೇಳಬೇಕಾಗತ್ತೆ ಧನುರಾಶಿಯವರು.
ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿ ಬುಧನ ಚಲನೆ ಬಹಳ ಉತ್ತಮ ಫಲವನ್ನು ಕೊಡುವಂಥ ಒಂದು ಅವಕಾಶ ಬಂದಿದೆ. ಅಲ್ಲಿ ಅನೇಕ ರೀತಿಯ ಬುಧನಿಂದ ನಿಮಗೆ ಷಷ್ಠದಲ್ಲಿ 6ನೇ ಮನೆಯಲ್ಲಿ ಬರುವಂಥ ಬುಧನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅನೇಕ ರೀತಿಯ ವಸ್ತು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಅವಕಾಶ, ವಸ್ತ್ರ ಆಭರಣಗಳನ್ನು ಖರೀದಿ ಮಾಡುವಂಥ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿದ್ದಂಥ ಮಕ್ಕಳಿಗೆ ಮದುವೆಗಳು, ಮುಂಜಿಗಳು ಫಿಕ್ಸ್ ಆಗುವಂಥದ್ದು, ಭೂಮಿ, ಮನೆ ಕೊಳ್ಳುವಂಥ, ವಾಹನ ಕೊಳ್ಳುವಂಥ ಅವಕಾಶಗಳು ಒದಗಿ ಬರುವಂಥದ್ದು, ಕೌಟುಂಬಿಕವಾದ ಬಾಂಧವ್ಯ ಉತ್ತಮಗೊಳ್ಳುವುದು, ಸಹೋದರ ಸಹೋದರಿಯರು ಅಥವಾ ತಂದೆ ತಾಯಿ, ತಂದೆ ಮಕ್ಕಳ ಬಾಂಧವ್ಯ ಬಹಳ ಉತ್ತಮಗೊಳ್ಳುವಂಥದ್ದು. ಇನ್ನು ಕೆಲವೊಂದು ಪ್ರವಾಸ ಹೋಗುವಂಥ ಅವಕಾಶ, ಇನ್ನು ಕೆಲವೊಂದು ವೈಭೋಗದ ಸಾಮಗ್ರಿ, ಲಕ್ಸುರಿ ಐಟಮ್ ಅಂತಂದ್ರೆ ವೈಭೋಗದ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ ಎಲ್ಲ ಬರುತ್ತೆ. ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ, ದೇವತಾ ಕಾರ್ಯ ಮುಂತಾದವುಗಳನ್ನು ನಡೆಸುವಂಥ ಅವಕಾಶ, ಈ ರೀತಿ ಅನೇಕ ಉತ್ತಮ ಪರಿಣಾಮಗಳು ಆಗ್ತವೆ. ಜೊತೆಗೆ ಇದೇ ಕಾಲದಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂದರೆ ನಿಮಗೆ ಹಿಂದೆ ನಿಮ್ಮಲ್ಲಿ ಶತ್ರುತ್ವ ಹೊಂದಿದರು ಅಥವಾ ಹಿಂದೆ ನಿಮ್ಮನ್ನು ವಿರೋಧಿಸುವಂಥವರು ಈಗ ನಿಮ್ಮ ಜೊತೆಗೆ ಸೇರುವಂಥ, ನಿಮಗೆ ಶತ್ರುಗಳು ಸಹ ಮಿತ್ರರಾಗಿ ಪರಿವರ್ತನೆ ಆಗುವಂಥ ಅವಕಾಶಗಳು ಬರ್ತವೆ. ಜೊತೆಗೆ ಸಮಾಜದಲ್ಲಿ ಗೌರವ, ಸ್ಥಾನಮಾನ, ವ್ಯಕ್ತಿತ್ವಕ್ಕೆ ಅನೇಕ ರೀತಿಯ ಪ್ರಸಿದ್ಧಿಯ ಘಟನೆಗಳು ಜರುಗುತ್ತವೆ. ಇನ್ನು ಬೇರೆ ಈ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಸೆಲೆಬ್ರಿಟಿಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಅಥವಾ ಇನ್ನಿತರ ಯಾವುದೇ ಸಾರ್ವಜನಿಕ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಪ್ರಭಾವ ಬೀರುವಂಥ ವ್ಯಕ್ತಿಗಳಿಗೆ ಈ ಒಂದು ಕಾಲದಲ್ಲಿ ಅನೇಕ ರೀತಿಯ ಒಂದು ಅನುಕೂಲತೆಗಳಾಗ್ತವೆ. ನಿಮ್ಮ ಪ್ರಭಾವ ಇನ್ನಷ್ಟು ವಿಸ್ತರಣೆ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಿಮಗೆ ಹೆಚ್ಚು ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಇದೊಂದು ಸುವರ್ಣ ಅವಕಾಶ. ಬುಧನಿಂದ ಬರುವಂಥ ಷಷ್ಠದ ವಿಶೇಷವಾದ ಲಾಭವನ್ನು ಅನುಸರಣೆ ಮಾಡಿಕೊಳ್ಳಿ. ಜೊತೆಗೆ ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ಪ್ರಾರ್ಥನೆ, ಭಕ್ತಿಗಳನ್ನು ಮಾಡ್ಬೋದಾಗಿದೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ಒಂದು ಬುಧನ ಚಲನೆ ಪಂಚಮದಲ್ಲಿ, ಅಂದರೆ ನಿಮ್ಮ ರಾಶಿಯಿಂದ 5ನೇ ಮನೆ ಅಂತ ಆಗುತ್ತೆ, ಮಿಥುನ ರಾಶಿ. ಹಾಗಾಗಿ ಮಿಥುನದಲ್ಲಿ ಬರುವಂತಹ ಬುಧನಿಂದ ಹೆಚ್ಚೇನು ಲಾಭಗಳು ಬರ್ತಾಯಿಲ್ಲ, ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಂದರೆ ತುಂಬ ನಿಮಗೆ ಕಷ್ಟ, ನಷ್ಟ, ತೊಂದರೆ ಬರುತ್ತೆ ಅಂತೇನಿಲ್ಲ, ಕೆಲವೊಂದು ಮಿಶ್ರ ಫಲಗಳು ವ್ಯಕ್ತವಾಗುವುದು. ವಿಶೇಷವಾಗಿ ನಿಮ್ಮ ಕೌಟುಂಬಿಕ ವಿಚಾರದಲ್ಲಿ ಮಿಶ್ರ ಫಲ, ತಂದೆ ತಾಯಿ ಅಥವಾ ತಾಯಿ ಮತ್ತು ಮಗ, ತಾಯಿ ಮತ್ತು ಮಗಳು ಈ ರೀತಿ ಇರ್ಬೋದು. ಹಾಗಾಗಿ ನಿಮ್ಮ ಒಂದು ಪೇರೆಂಟ್ಸ್ಗಳ ಜೊತೆಗೆ ಈ ಬಾಂಧವ್ಯ ಸ್ವಲ್ಪ ಹೆಚ್ಚಳಾಗ ಈಗ ತೊಂದರೆ ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಹಿಂದೆ ಅನೋನ್ಯವಾಗಿದ್ದಂಥವರಿಗೆ ಈಗ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರ್ಬೋದು. ವಿಶೇಷವಾಗಿ ಹಣಕಾಸಿನ ವಿಚಾರನೋ ಅಥವಾ ವೈವಾಹಿಕ ಸಂಬಂಧದ ವಿಚಾರನೋ ಅಥವಾ ಪ್ರೇಮ ಪ್ರಕರಣ ಬಹಿರಂಗಾದ ವಿಚಾರಕ್ಕೋ ಅದು ಇನ್ನಿತರ ಯಾವುದೇ ರೀತಿಯ ಭೂಮಿ, ಮನೆಗೆ ಸಂಬಂಧಪಟ್ಟ ಯಾವುದಾದ್ರೂ ಮಾತುಕತೆಗಳ ವಿಚಾರದಲ್ಲೋ ಇವೆಲ್ಲವೂ. ಹಾಗಾಗಿ ಬುಧನು ವಾಕ್ ಅಥವಾ ಮಾತಿನ ಕಾರಕ. ಇಲ್ಲಿ ನಿಮ್ಮ ಬಾಯಿಂದ ಆವಾಗ ಏನಾದರೂ ಕೆಟ್ಟ ಮಾತುಗಳು ಬರೋದು ಅಥವಾ ನಿಮಗೆ ವಿರುದ್ಧ ನಿಮ್ಮ ಜೊತೆಗೆ ಇತರರು ಮಾತುಗಳು ಅವರಿಂದ ನಿಮಗೆ ಕೆಟ್ಟ ಮಾತುಗಳು ಬರುವಂಥದ್ದು ಅಥವಾ ಆ ಒಂದು ಸಣ್ಣ ಮಾತಿನ ಒಂದು ಜರಿ ನಿಮಗೆ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥದ್ದು. ಹಾಗಾಗಿ ಇಲ್ಲಿ ಅನೇಕ ರೀತಿಯ ಕಲಹಗಳು, ಕ್ರೋಧಗಳು ಉಂಟಾಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಸಹ ಈಗ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆಗಳು ಹೆಚ್ಚಳಾಗುತ್ತೆ. ಇತರರನ್ನು ನೀವು ವಿರೋಧಿಸುವಂತಹ ಘಟನೆ, ಡ್ಯಾಶಿಂಗ್ ಪರ್ಸನಾಲಿಟಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಇದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು. ಮನಸ್ಸು, ಮಾತು, ಭಾವನೆಗಳನ್ನು ನೀವು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಸಿಟ್ಟನ್ನು ಖಂಡಿತ ನಿಯಂತ್ರಣ ಮಾಡಬೇಕು. ಕ್ರೋಧದಿಂದ ಅನೇಕ ರೀತಿಯ ಅನಾಹುತಗಳು, ಅಚಾತುರ್ಯಗಳು ಆಗ್ಬೋದಾಗಿದೆ. ಅದು ಗಂಡ ಹೆಂಡತಿಯರ ಮಧ್ಯೆ ಬರ್ಬೋದು, ತಂದೆ ಮಕ್ಕಳು ಬರ್ಬೋದು, ಅಥವಾ ಬಂಧು ಬಳಗ ಜೊತೆ ಬರ್ಬೋದು, ಅಥವಾ ಸಹೋದ್ಯೋಗಿಗಳು, ಕಲೀಗ್ಸ್ಗಳ ಜೊತೆಗೆ ಬರ್ಬೋದು. ಯಾರ ಜೊತೆನೂ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ವಿಶೇಷವಾಗಿ ಈ ಯುವ ವರ್ಗದ ನವದಂಪತಿಗಳು ಅಂತ ಹೇಳಿರ್ತಾರಲ್ಲ, ಆ ನವದಂಪತಿಗಳು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಘಟನೆಗಳು ನಿಮ್ಮಲ್ಲಿ ಒಂದು ದೀರ್ಘವಾದ ಅಡ್ಡ ಪರಿಣಾಮನ ಬೀರುವಂಥ ಸಾಧ್ಯತೆ ಇರುತ್ತೆ. ಕೊನೆಗೆ ಹೇಳ್ತಕ್ಕಂತಹ ಬುಧನಿಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸರಳವಾದ ಭಕ್ತಿ ಮಾರ್ಗ ಅಥವಾ ಧ್ಯಾನ ಪರಿಹಾರ ಮಾರ್ಗಗಳನ್ನು ಅನುಸರಿಸಬಹುದಾಗಿದೆ ಕುಂಭರಾಶಿಯವರು. ಇನ್ನು ಕೊನೆಯದಾಗಿ ಮೀನರಾಶಿ. ಈ ಬುಧನ ಒಂದು ಮಿಥುನದ ಪ್ರಭಾವ ಜೂನ್ 6ರಿಂದ 22ರವರೆಗೆ ಮೀನರಾಶಿಯವರಿಗೆ ಬಹಳ ಅನುಕೂಲವಾಗಿ ಬರ್ತಾಯಿದೆ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಸ್ಥಾನ ಸುಖ ಸ್ಥಾನ ಅಂತ. ಆ ಸುಖ ಸ್ಥಾನದಲ್ಲಿ ಸುಖವನ್ನು, ಜಯವನ್ನು, ಲಾಭವನ್ನು ಬುಧನು ಕೊಳ್ಳಿದ್ದಾನೆ. ಅನೇಕ ರೀತಿಯ ನಿಮ್ಮ ಒಂದು ಕೋರಿಕೆಗಳು, ಬೇಡಿಕೆಗಳು ಈಡೇರ್ತವೆ. ಹಣಕಾಸಿನ ಒಂದು ಅವಶ್ಯಕತೆಗಳು ಬೇಗನೆ ಪೂರೈಕೆ ಆಗ್ತವೆ. ಅಥವಾ ಸಾಲ ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಹೆಚ್ಚಿನ ಪ್ರಗತಿ. ವಿದ್ಯಾರ್ಥಿಗಳಿಗೆ ಅವರ ಒಂದು ಅಭ್ಯಾಸ ವರ್ಗದಲ್ಲಿ ಯಶಸ್ಸು. ದೀರ್ಘಕಾಲದ ನಿಮ್ಮ ಪ್ರಯತ್ನಗಳಿಗೆ ಈಗ ಸಫಲತೆ ಸಿಗುತ್ತೆ. ಇನ್ನು ಅವರ ಒಂದು ಉದ್ಯಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ವಿಸ್ತರಣೆ ಅಥವಾ ಬೆಳವಣಿಗೆ, ಎಕ್ಸ್ಟೆನ್ಷನ್ ಮಾಡುವಂಥದ್ದು ಅಥವಾ ಇಂಪ್ರೂವ್ಮೆಂಟ್ ಮಾಡುವಂಥ ಅವಕಾಶಗಳು. ಮಿತ್ರರು ನಿಮಗೆ ಉತ್ತಮ ಲಾಭವನ್ನು ಕೊಡ್ತಾರೆ. ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಅಥವಾ ಶತ್ರುತ್ವವನ್ನು ಮಾಡಿದವರು ಸಹ ನಿಮಗೆ ಈಗ ಮಿತ್ರರಾಗಿ ಪರಿವರ್ತನೆ ಆಗುವಂಥ ಘಟನೆ. ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿ ಕೆಲವರಿಗೆ ಸನ್ಮಾನ, ಬಿರುದು, ಪ್ರಶಸ್ತಿಗಳು ಸಿಗ್ಬೋದು. ಅದು ವ್ಯಾಪಾರ ಕ್ಷೇತ್ರದಲ್ಲಿರೋರಿಗೆ ಕೆಲವರಿಗೆ ಅವರೊಂದು ಮಹತ್ತರವಾದ ಸಾಧನೆಗೆ ಕೆಲವೊಂದು ಮಹತ್ತರವಾದ ಬದಲಾವಣೆಗಳ ಬಹುಮಾನಗಳು ಸಿಗುವಂಥ ಅವಕಾಶ ಇರುತ್ತೆ. ಅದೇ ರೀತಿ ಯುವ ವರ್ಗದವರಿಗೆ ಅವರ ಕನಸುಗಳು, ಗುರಿಗಳು ಈಗ ತಲುಪುವಂಥ ಒಂದು ಅವಕಾಶಗಳು. ಜೊತೆಗೆ ನಿಮಗೆ ಈ ಸರ್ಕಾರದಿಂದ ಸಿಗಬೇಕಾದ ಬೇರೆ ಸವಲತ್ತು, ಸಬ್ಸಿಡಿ ಅಥವಾ ಇನ್ನಿತರ ಯಾವುದೇ ರೀತಿ ಅನುದಾನ, ಗ್ರ್ಯಾಂಟ್ ಇತ್ಯಾದಿಗಳು ಈ ಮೀನರಾಶಿಯವರಿಗೆ ಸಿಗುವಂಥ ಅವಕಾಶ ಇರುತ್ತೆ. ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಸಹ ನಿಮಗೆ ಈಗ ಜಯ ಪ್ರಾಪ್ತಿಯಾಗುವಂಥದ್ದು. ಸಿಗಬೇಕಾದ ದಾಖಲೆ ಪತ್ರ, ಡಾಕ್ಯುಮೆಂಟ್ ಎಲ್ಲ ನಿಮಗೆ ಈಗ ಕ್ಷಿಪ್ರವಾಗಿ ಕೈಗೆ ಸಿಗುವಂಥದ್ದು.
ಈ ರೀತಿ ಹಲವಾರು ಶುಭ ಘಟನೆಗಳು ಮೀನರಾಶಿಯವರಿಗೆ ಈ ಬುಧನ ಮಿಥುನ ಗೋಚಾರದಲ್ಲಿ ಖಂಡಿತ ಆಗಲಿದೆ. ಸಾಡೆಸಾತಿಯ ಪರ್ವದಲ್ಲಿರುವಂಥ ಮೀನರಾಶಿಯವರಿಗೆ ಮಧ್ಯೆ ನಾನು ಹೇಳ್ತಾ ಇರ್ತೇನೆ, ನಿಮಗೆ ಇಂತಹ ಒಂದು ಶುಭ ಗ್ರಹಗಳು ಮಧ್ಯೆ ಉತ್ತಮ ಫಲ ಕೊಡ್ತಾನೆ. ಕೆಲವೊಮ್ಮೆ ಯಾರೂ ಕೊಡಲಿದ್ದರೂ ಚಂದ್ರನು ಖಂಡಿತ ಕೊಡ್ತಾನೆ. ಚಂದ್ರನಿಂದ, ಕೆಲವೊಮ್ಮೆ ಬುಧನಿಂದ, ಕೆಲವೊಮ್ಮೆ ಶುಕ್ರನಿಂದ ನಿಮಗೆ ಮಧ್ಯೆ ಉತ್ತಮ ಫಲಗಳು ಬರ್ತಾ ಇರ್ತವೆ. ಹಾಗಾಗಿ ಇವನ್ನು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಕಾಲ 16 ದಿನದ ಕಡಿಮೆ ಅವಧಿ ಇರ್ಬೋದು, ಆದರೆ 16 ದಿನಗಳಲ್ಲಿ ನಿಮಗೆ ಮಹತ್ತರವಾದ ಪ್ರಭಾವಗಳು ಅಥವಾ ಜೀವಮಾನದ ಹಲವಾರು ಉತ್ತಮ ಪರಿಣಾಮಗಳು ಬುಧನಿಂದ ಈ ಬಾರಿ ಆಗಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಆಸಕ್ತಿ ಇದ್ದರೆ ಈಗ ಕೊನೆಗೆ ಹೇಳ್ತಕ್ಕಂತಹ ಬುಧ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ. ಇವೆಲ್ಲವೂ ಈ ಬುಧನ ಮಿಥುನ ಗೋಚಾರ ಅಂದರೆ ಈ ಬಾರಿ ಆತನ ಸ್ವರಾಶಿಗೆ ಜೂನ್ 6ಕ್ಕೆ ಪ್ರವೇಶಿಸಿದರೆ ಜೂನ್ 22ರವರೆಗೂ ಸುಮಾರು 16 ದಿನಗಳ ಕಾಲ ಇರುವಂಥದ್ದು. ವೈಶಿಷ್ಟ್ಯ ಅಂದರೆ ಗುರುವಿನ ಯುತಿ ಪಡೆಯುವಂತಹ ಬುಧ, ಅದು ಅಪರೂಪಕ್ಕೆ ಆಗುವಂಥ ಘಟನೆ. 18 ವರ್ಷಗಳ ಬಳಿಕ ಅಲ್ಲಿ ಬುಧನ ಯುತಿ ಸ್ವಕ್ಷೇತ್ರದಲ್ಲಿ ಆಗ್ತಾ ಇದೆ ಗುರುವಿನ ಜೊತೆಗೆ. ಇದು ವಿಶ್ವಕ್ಕೆ ಬಹಳ ಉತ್ತಮ ಪರಿಣಾಮ ನಾನು ಹೇಳ್ತೇನೆ. ಯಾಕಂದರೆ ಇಲ್ಲಿ ಕೆಲವು ರಾಶಿಗೆ 6 ರಾಶಿಗೆ ಸ್ವಲ್ಪ ಅಡ್ಡ ಪರಿಣಾಮ, ಅಥವಾ 3 ರಾಶಿಗೆ ಮಿಶ್ರ ಫಲ, ಸಂಕಷ್ಟ ಫಲ ಅಂತ ಹೇಳಿದ್ದೇನೆ. ಅಂಥವ್ರು ಸಹ ಇದನ್ನು ಚಿಂತೆ ಪಡಬೇಕಾಗಿಲ್ಲ. ಯಾಕಂದರೆ ಈ ಬಾರಿಯ ಒಂದು ಸಾರ್ವತ್ರಿಕ ಫಲ ಏನು ಹೇಳಿದ್ದೇನೆ ಅದು ಎಲ್ಲ ರಾಶಿಗೂ ಉತ್ತಮ ಫಲಗಳು ಅನ್ವಯ ಆಗುತ್ತೆ. ಹಾಗಾಗಿ ಯಾರು ಈ ಬುಧನ ಅಡ್ಡ ಪರಿಣಾಮಗಳಿಂದ ತುಂಬ ಗಂಭೀರ ಚಿಂತನೆಗೆ ಒಳಗಾಗಿಲ್ಲ. ಈ ಬಾರಿ ಅನೇಕ ಶುಭ ಸಾರ್ವತ್ರಿಕ ಪರಿಣಾಮಗಳು ಆಗಲಿವೆ. ಇನ್ನು ಆಗಲೇ ದೋಷ ಅಥವಾ ಈ ಬುಧನಿಂದ ಯಾರಿಗೆ ಸ್ವಲ್ಪ ಸಂಕಷ್ಟ, ಮಿಶ್ರ ಫಲ ಅಂತ ಹೇಳಿದವರು ಅವರು ಸರಳವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗಗಳನ್ನು ಅನುಸರಿಸಬಹುದು. ಬುಧನಿಗೆ ಸಂಬಂಧಿತವಾದ ದೇವತೆಗಳಲ್ಲಿ ಪ್ರಸಿದ್ಧರಾದರೂ ಶ್ರೀ ಗಣೇಶನ ಒಂದು ಅಸ್ತಿತ್ವ ಬರುತ್ತೆ. ಗಣೇಶನು ಬುದ್ಧಿಶಕ್ತಿಗೂ ಕಾರಕನಾಗಿದ್ದಾನೆ, ಆತನು ಮಾತಿಗೂ ಕಾರಕನಾಗಿದ್ದಾನೆ, ವಿಘ್ನಗಳ ನಿವಾರಕನೂ ಆಗಿದ್ದಾನೆ, ಆದಿ ಪೂಜ್ಯನೂ ಆಗಿದ್ದಾನೆ. ಹಾಗಾಗಿ ಗಣೇಶನ ವಿಶೇಷವಾದ ಭಕ್ತಿ ಮಾರ್ಗಗಳಿಂದ ಖಂಡಿತ ಬುಧನ ದೋಷಗಳು ನಿವಾರಣೆ ಆಗ್ತವೆ. ಗಣೇಶನ ಅಷ್ಟೋತ್ತರ, ಗಣೇಶನ ಯಾವುದೇ ರೀತಿಯ ಶ್ಲೋಕಗಳು, ಪ್ರಸಿದ್ಧವಾದ ಹಲವಾರು ಶ್ಲೋಕಗಳು ನಿಮಗೆ ಗೊತ್ತಿರುತ್ತೆ. ಉದಾಹರಣೆಗೆ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅದೇ ರೀತಿ ಈ ಹಲವಾರು ಶ್ಲೋಕಗಳಿರ್ತವೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹಲವಾರು ಜನಪ್ರಿಯ ಶ್ಲೋಕಗಳು ಗೊತ್ತಿರ್ತವೆ. ಇದರಲ್ಲಿ ಗಣೇಶನಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕವನ್ನು ಅಥವಾ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ಗಣೇಶನ ಮಂತ್ರವನ್ನು, ಸ್ತೋತ್ರವನ್ನು, ಅಷ್ಟೋತ್ತರವನ್ನು ನೀವು ಹೇಳ್ಬೋದಾಗಿದೆ. ಈ ಗಣೇಶನ ಒಂದೇ ಶ್ಲೋಕವನ್ನು, ಯಾವುದೇ ಗೊತ್ತಿರುವಂಥ ಸರಳವಾದ ಒಂದೇ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. 5 ಅನ್ನೋದು ಬುಧನಿಗೆ ಸಂಬಂಧಿತವಾದ ಒಂದು ಸಾಂಕೇತಿಕ ನಂಬರ್ ಆಗಿರುತ್ತೆ. ಅದೇ ರೀತಿ ಓಂ ಗಂ ಗಣಪತಯೇ ನಮಃ, ಗಣೇಶನ ಮೂಲ ಮಂತ್ರ ಓಂ ಗಂ ಗಣಪತಯೇ ನಮಃ. ಈ ಮಂತ್ರವನ್ನು ನೀವು 5, 21, ಅದು 108 ಬಾರಿ ಇದನ್ನೇ ನೀವು ಜಪವಂತರ ಮಾಡ್ಬೋದು. ಹಾಗಾಗಿ ಗಣೇಶನ ಜಪ, ಗಣೇಶನ ಸ್ತುತಿ, ಗಣೇಶನ ಆರಾಧನೆ ಅಥವಾ ಗಣೇಶನ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು, ಅರ್ಚನೆಗಳನ್ನು, ಅಭಿಷೇಕಗಳನ್ನು ಮಾಡಿಸುವಂಥದ್ದು, ಗಣೇಶನಿಗೆ ಗರಿಕೆ ಹುಲ್ಲಿನಿಂದ ಅರ್ಚನೆ ಮಾಡುವಂಥದ್ದು, ಈ ರೀತಿ ಹಲವಾರು ಉಪಾಯಗಳಿರ್ತವೆ. ಅಥವಾ ಸಂಕಷ್ಟಹರ ಚತುರ್ಥಿ ಅಥವಾ ಶುಕ್ಲ ಚೌತಿ ಅಂತ ಬರುತ್ತೆ, ಅಂಥ ದಿನಗಳಲ್ಲಿ ಗಣೇಶನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಒಂದು ಸರಳವಾದ ಉಪಾಯ ಬುಧನಿಂದ ಆಗುವಂಥ ಅಡ್ಡ ಪರಿಣಾಮಗಳು ನಿವಾರಣೆ ಮಾಡಲಿಕ್ಕೆ. ಅದೇ ರೀತಿ ವಿಷ್ಣು ಅಥವಾ ನಾರಾಯಣನು ಬುಧನ ಒಂದು ಅಧಿದೇವತೆಯಾಗಿ ಮೂಡ್ತಾನೆ. ಹಾಗಾಗಿ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಪ್ರಾರ್ಥನೆ, ಶ್ಲೋಕ, ಸ್ತುತಿ ಶ್ಲೋಕಗಳನ್ನ ಹೇಳ್ಬೋದು. ಈ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ರೀತಿ ಆ ಒಂದು ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ದೇವತಾ ರೂಪಗಳನ್ನು, ಒಂದು ರಂಗನಾಥನು ಅವನೇ, ವಿಷ್ಣು ಅವನೇ, ವೆಂಕಟೇಶ್ವರನು, ರಾಮನು, ಕೃಷ್ಣನು ಅವನೇ ಆಗಿರ್ತಾನೆ. ಹಾಗಾಗಿ ವಿಷ್ಣುವಿನ ಯಾವುದೇ ಸ್ವರೂಪ ನಿಮಗೆ ಇಷ್ಟ ಇದೆಯೋ ಆ ಸ್ವರೂಪದಲ್ಲಿ ವಿಷ್ಣು ಭಕ್ತಿಯನ್ನು ಮಾಡುವಂಥದ್ದು. ಬುಧವಾರದಂದು ವಿಷ್ಣು ದೇವಾಲಯಗಳ ಸಂದರ್ಶನ, ವಿಷ್ಣು ದೇವಾಲಯಗಳಲ್ಲಿ ತುಳಸಿ ಮಾಲೆ ಅರ್ಪಣೆ ಮಾಡುವಂಥದ್ದು, ಅಭಿಷೇಕ ಅರ್ಚನೆಗಳನ್ನು ಮಾಡುವಂಥದ್ದು ಬಹಳ ಶ್ರೇಷ್ಠ. ಅಥವಾ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ, ಇದನ್ನು ಕನಿಷ್ಠ 5 ಬಾರಿ ಅಥವಾ 108 ಬಾರಿ ಜಪ ಮಾಡುವಂಥದ್ದು. ಇವೆಲ್ಲವೂ ಅನುಕೂಲಕರವಾದ ಒಂದು ಪ್ರಭಾವವನ್ನು ಕೊಡ್ತವೆ ಬುಧನ ದೋಷ ನಿವಾರಣೆಗೆ. ಇನ್ನು ಇವೆಲ್ಲವನ್ನು ಹೊರತುಪಡಿಸಿದರೆ ಬುಧನದ್ದೇ ಆದ ಮಂತ್ರಗಳು, ಶ್ಲೋಕಗಳು ಇರ್ತವೆ. ವೇದವ್ಯಾಸ ಭಗವಾನ ರಚಿತವಾದಂತಹ ನವಗ್ರಹಗಳ ಸ್ತೋತ್ರದಲ್ಲಿ ಪ್ರಸಿದ್ಧವಾದ ಬುಧನ ಶ್ಲೋಕ ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಬುಧನ ಒಂದು ಶ್ಲೋಕ. ಹಾಗಾಗಿ ನವಗ್ರಹಗಳ 9 ಶ್ಲೋಕಗಳನ್ನು ಆಸಕ್ತರು ಹೇಳ್ಕೊಬೋದು. ಯಾರಿಗೆ 9 ಶ್ಲೋಕಗಳನ್ನು ಹೇಳೋಕ್ಕೆ ಅದು ಉಚ್ಚಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೋ ಅಂಥವರು ಈ ಬುಧನ ಒಂದೇ ಶ್ಲೋಕವನ್ನು 5 ಬಾರಿ ರಿಪೀಟ್ ಮಾಡಿಕೊಂಡು ಹೇಳಿ ಈ ಪ್ರಿಯಂಗು ಕಲಿಕಾಶಾಮಂ ಶ್ಲೋಕವನ್ನು. ಅದೇ ರೀತಿ ಬುಧನ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತಲೂ ಇರುತ್ತೆ, ಅದನ್ನು ನೀವು ಸಹ 5 ಬಾರಿ ರಿಪೀಟ್ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡ್ಬೋದು. ಈ ರೀತಿ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ.
ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಉತ್ಪಾತ ರೂಪೋ ಜಗತಾಂ ಚಂದ್ರ ಪುತ್ರೋ ಮಹಾದ್ಯುತಿ ಸೂರ್ಯ ಪ್ರಿಯಕರೋ ವಿದ್ವಾನ್ ಬೀಡಾಹರತು ಮೇ ಬುಧಃ. ಸರಳವಾಗಿದೆ. ಈ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ಸಹ 5 ಬಾರಿ ಅಥವಾ ಅದೇ 5ರ ಗುಣಕದಲ್ಲಿ 5, 10, 15 ಅಥವಾ 108 ಬಾರಿ ಸಹ ನೀವು ಪಠನೆ ಮಾಡಬಹುದಾಗಿದೆ. ಇವೆಲ್ಲವೂ ಭಕ್ತಿ ಮಾಡುವಂಥ ಸರಳವಾದ ಉಪಾಯಗಳು. ಇಲ್ಲದೆ ಭಕ್ತಿ ಮಾರ್ಗದ ಹೊರತು ನೀವು ದೇವಾಲಯಗಳು ಇಂತ ಹೇಳಿದಂಥ ದೇವಾಲಯಗಳ ಸಂದರ್ಶನ ಅಥವಾ ನವಗ್ರಹಗಳ ದಾನಗಳನ್ನು ದಾನ ಕೊಡುವಂಥದ್ದು ಅಥವಾ ಬುಧನಿಗೆ ಸಂಬಂಧಿಸಿದ ಧಾನ್ಯವಾಗಿ ಹೆಸರು ಕಾಳು ಅಥವಾ ಹೆಸರು ಬೇಳೆ, ಹೆಸರು ಕಾಳು ಅಥವಾ ಹೆಸರು ಬೇಳೆ ಯಾವುದನ್ನು ನಿಮ್ಗೆ ಆಸಕ್ತಿ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಹೆಸರು ಕಾಳು ಜೊತೆಗೆ. ಅದೇ ರೀತಿ ಹಸಿರು ತರಕಾರಿಗಳನ್ನು, ಹಸಿರು ಬಟ್ಟೆ ಬೆಳೆಗಳನ್ನು ಅಥವಾ ಪುಸ್ತಕ, ಲೇಖನ ಸಾಮಗ್ರಿ, ಸ್ಟೇಷನರಿ ಮುಂತಾದ ಬಡ ವಿದ್ಯಾರ್ಥಿಗಳಿಗೂ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಬುಧನು ತೃತೀಯ ಲಿಂಗಿಗಳ ಒಂದು ಸಂಕೇತವಾಗಿರ್ತಾನೆ. ಹಾಗಾಗಿ ಅಲ್ಲಿ ತೃತೀಯ ಲಿಂಗಿಗಳಿಗೆ ಬುಧವಾರದಂದು ಯಾವುದೇ ರೀತಿಯ ನಿಮ್ಮ ವಸ್ತುನೋ ಅಥವಾ ಹಣದ ರೂಪದಲ್ಲಿ ಅವರಿಗೆ ಸಹಾಯವನ್ನು ಮಾಡುವಂಥದ್ದು. ಅವರ ಜೊತೆಗೆ ಯಾವುದೇ ವಾಗ್ವಾದ ಕಲಹಗಳನ್ನು ಮಾಡದೆ ಒಂದು ಶುದ್ಧ ಮನಸ್ಸಿಂದ ಅವರಿಗೆ ನಿಮ್ಮಿಂದ ಆಗುವಂಥ ಒಂದು ಏನೋ ಸಹಾಯವನ್ನು ಮಾಡುವಂಥದ್ದು. ಇವೆಲ್ಲವೂ ಬುಧನ ಒಂದು ಕಾರಕತ್ವಕ್ಕೆ ಅನುಗುಣವಾಗಿ ಮಾಡುವಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗನೋ, ಧರ್ಮ ಮಾರ್ಗನೋ, ದೇವಾಲಯಗಳ ಸಂದರ್ಶನ ಮಾರ್ಗವನ್ನು ಅಥವಾ ದಾನ ಧರ್ಮಾದಿಗಳ ಮೂಲಕ ದೋಷವನ್ನು ನೀವು ಕಡಿತಗೊಳಿಸಬಹುದಾಗಿದೆ. ಹಾಗಾಗಿ ಈ ಒಂದು ಬುಧನ ಮಿಥುನ ಗೋಚಾರವು ಹಲವಾರು ಉತ್ತಮ ಪರಿಣಾಮಗಳನ್ನು ಸಾರ್ವತ್ರಿಕವಾಗಿ ಜಾಗತಿಕವಾಗಿ ಕೊಡಲಿದೆ. ತಮಗೆಲ್ಲರಿಗೂ ಈ ಬುಧನ ಈ ಮಿಥುನ ಗೋಚಾರವು ಆರೋಗ್ಯ, ಸುಖ, ಯಶಸ್ಸು, ಕೀರ್ತಿ, ಶಾಂತಿ, ಲಾಭಗಳನ್ನು ತಂದುಕೊಡಲಿ. ಈ ವಾಹಿನ ನಿರಂತರ ಪ್ರೋತ್ಸಾಹಿಸಿ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಮುಂದೆ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.